ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಹೊಸ ಸಿಲೆಬಸ್ ಪ್ರಕಾರ ಆಸ್ ಪರ್ ನ್ಯೂ ಸಿಲೆಬಸ್ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3 ಕನ್ನಡದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಂಬರ್ 3 ಇದರಲ್ಲಿರೋ 20 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಇಲ್ಲೊಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ, ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡೋಕ್ಕೆ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಥರ ಕಾಣಿಸ್ತಾ ಇದೆ. ಇದನ್ನು ಚೇಂಜ್ ಮಾಡ್ತೀನಿ, ಇದನ್ನು ಎಕ್ಸ್ ಅಂತ ಬರ್ಕೋತೀನಿ, ಈಗ ಸಾಲ್ವ್ ಮಾಡ್ತೀನಿ. ಆಯಿತಾ, ಫಸ್ಟ್ ಏನಿದೆ 365.089. ಆಯಿತಾ, ಮೈನಸ್ ಎಕ್ಸ್ನ ಈ ಕಡೆ ತೊಗೋತೀನಿ. ಆಯಿತಾ, ಅದನ್ನು ಆ ಕಡೆ ಬರ್ಕೋತೀನಿ. ಆ ಕಡೆ ಬರ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಎಕ್ಸ್ ಆಗುತ್ತೆ. ಆಯಿತಾ, ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಆಗುತ್ತೆ. ಪುನಃ ಇದಿದೆ 89.72. 302 ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಮೈನಸ್ 302.25 ಬರುತ್ತೆ. ಆಯಿತಾ, ಈಗ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿ, ಇವೆರಡನ್ನೂ ಆ್ಯಡ್ ಮಾಡೋದು ಏನು ಬರುತ್ತೆ ಅಂದರೆ 454.809 ಬರುತ್ತೆ. ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ, 302.25 ಈ ಕಡೆ ಎಕ್ಸ್ ಬರುತ್ತೆ. ಆಯಿತಾ, ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿ, ಮೈನಸ್ ಮಾಡಿದ್ರೆ ಏನು ಬರುತ್ತೆ, 152.459 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್. ಆಯಿತಾ, ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಬ್ಬ ವ್ಯಕ್ತಿ ಇದ್ದಾನಂತೆ, ಒಬ್ಬ ವ್ಯಕ್ತಿ ಹತ್ರ 640 ರೂಪಾಯಿ ದುಡ್ಡಿದೆಯಂತೆ. ಆಯಿತಾ, ಒಬ್ಬ ವ್ಯಕ್ತಿ ಹತ್ರ 640 ರೂಪಾಯಿ ದುಡ್ಡಿದೆಯಂತೆ. 640 ರೂಪಾಯಿ ದುಡ್ಡಲ್ಲಿ ಅವನ ಹತ್ರ 1 ರೂಪಾಯಿ ನೋಟು ಇದೆಯಂತೆ, 5 ರೂಪಾಯಿ ನೋಟು ಇದೆಯಂತೆ, 10 ರೂಪಾಯಿ ನೋಟು ಇದೆಯಂತೆ. ಆಯಿತಾ, 640 ರೂಪಾಯಿ ಅಂತೆ, ಅವನ ಹತ್ರ 1 ರೂಪಾಯಿ ನೋಟು ಇದೆಯಂತೆ. ಆಯಿತಾ, 5 ರೂಪಾಯಿ ನೋಟು ಇದೆಯಂತೆ, ಮತ್ತು 10 ರೂಪಾಯಿ ನೋಟು ಇದೆಯಂತೆ. ಈ 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ನೋಟು 1:1 ರೇಷಿಯೋದಲ್ಲಿ ಇದೆಯಂತೆ, ಎಲ್ಲ ಸಮ ಪ್ರಮಾಣದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಆಯಿತಾ, 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ನೋಟು ಎಲ್ಲ ಸಮ ಪ್ರಮಾಣದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಸಮ ಪ್ರಮಾಣ ಅಂದರೆ 1:1 ರೇಷಿಯೋ, 1:1 ಅಥವಾ ಎಕ್ಸ್ ರೇಷಿಯೋದಲ್ಲಿದೆ ಅಂತ ಕೊಟ್ಟಿದ್ದಾನೆ. ನೀವೇನು ಬರ್ಕೊಳ್ಳಿ, ಇಲ್ಲಿ ಎಕ್ಸ್ ಅಂತ ಹಾಕೊಳ್ಳಿ, 1x 5x 10x ಅಂತ ಬರ್ಕೊಂಡು ಸಾಲ್ವ್ ಮಾಡಿ. ಆಯಿತಾ, 10 15 16 ಆಗುತ್ತೆ. ಇದನ್ನು ಆ್ಯಡ್ ಮಾಡಿ 16x ಆಗುತ್ತೆ, ಇದು 640 ಆಗುತ್ತೆ. ಆಯಿತಾ, ಎಕ್ಸ್ ಈಕ್ವಲ್ ಟು 640 ಡಿವೈಡೆಡ್ ಬೈ 16 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡೋರೆ 40 ಬರುತ್ತೆ. ಅಂದರೆ ಅವನ ಹತ್ರ ನೋಟ್ ಇದೆಯಲ್ಲ, ಪ್ರತಿಯೊಂದು ನೋಟು 40 ಇರುತ್ತೆ. ಆಯಿತಾ, ಅಂದರೆ ನೋಡಿ, 1 ರೂಪಾಯಿ ನೋಟ್ ಇದೆ, 1 ರೂಪಾಯಿ ನೋಟ್ ಇದೆ, ಎಷ್ಟಿದೆ ಅಂದರೆ 40 ಇದೆ. 5 ರೂಪಾಯಿ ನೋಟ್ ಇದೆ, 5 ರೂಪಾಯಿ ನೋಟು ಎಷ್ಟಿದೆ, 40 ನಂಬರ್ ಇದೆ. ನೆಕ್ಸ್ಟು 10 ರೂಪಾಯಿ ನೋಟ್ ಇದೆ, 10 ರೂಪಾಯಿ ನೋಟು ಎಷ್ಟಿದೆ, 40 ಇದೆ, 40 ನಂಬರ್. ಟೋಟಲ್ ಆಗಿ ಅವನ ಹತ್ರ 120 ನೋಟ್ಸ್ ಇದೆ. ಆಯಿತಾ, 1 ರೂಪಾಯಿ 40 ನೋಟ್ ಇದೆ, 5 ರೂಪಾಯಿ 40 ನೋಟ್ ಇದೆ, 10 ರೂಪಾಯಿ 40 ನೋಟ್ ಇದೆ. ಟೋಟಲ್ ಆಗಿ ಅವನ ಹತ್ರ 120 ನೋಟ್ಸ್ ಇದೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಏನು ಕೇಳಿದ್ದಾರೆ ಅಂದರೆ, ಒಂದು ಎಕ್ಸಾಮ್ ನಡೀತಾ ಇತ್ತಂತೆ, ಒಂದು ಎಕ್ಸಾಮ್ ಅಥವಾ ಪರೀಕ್ಷೆ ನಡೀತಾ ಇತ್ತಂತೆ. ಆ ಎಕ್ಸಾಮಲ್ಲಿ ಒಂದು ಸಂಖ್ಯೆಯ 3/14, ಒಂದು ಸಂಖ್ಯೆಯ 3/14ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆ ಹುಡುಗ ಏನು ಮಾಡಿದ್ದಾನೆ, ಒಂದು ಸಂಖ್ಯೆಯ 3/4 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದಾನೆ. ಆಯಿತಾ, ಎಕ್ಸಾಮಲ್ಲಿ ಅವ್ರು ಕೇಳಿದ್ದು ಒಂದು ಸಂಖ್ಯೆಯ 3/14 ವ್ಯಾಲ್ಯೂ, ಆ ಹುಡುಗ ಫೈಂಡ್ ಔಟ್ ಮಾಡಿದ್ದು ಒಂದು ಸಂಖ್ಯೆ 3/4 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದಾನೆ. ಆಯಿತಾ, 3/14 ಒಂದು ಸಂಖ್ಯೆ 3/14 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅವನೇನು ಮಾಡಿದ್ದಾನೆ, ಒಂದು ಬಿಟ್ಬಿಟ್ಟು ಒಂದು ಸಂಖ್ಯೆ 3/4 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದಾನೆ. ಆಯಿತಾ, ನೆಕ್ಸ್ಟ್ ಓದಿ. ಇದನ್ನು ಫೈಂಡ್ ಔಟ್ ಮಾಡಿದ್ನಲ್ಲ, ಇದನ್ನು ಫೈಂಡ್ ಔಟ್ ಮಾಡಿದಾಗ ಆನ್ಸರ್ ಬಂದಿದೆಯಲ್ಲ, ಆನ್ಸರು ಸರಿಯಾದ ಉತ್ತರ ಇದೆಯಲ್ಲ, ಸರಿಯಾದ ಉತ್ತರ ಇದು ಸರಿಯಾದ ಉತ್ತರಕ್ಕಿಂತ 150 ಜಾಸ್ತಿ ಬಂದಿದೆಯಂತೆ. ಆಯಿತಾ, ಇದನ್ನು ಸಾಲ್ವ್ ಮಾಡೋವನ್ನಲ್ಲ, 3/4 ಇಂಟು ಎಕ್ಸ್, ಇದನ್ನು ಸಾಲ್ವ್ ಮಾಡಿದಾಗ ಬಂತಲ್ಲ ಉತ್ತರ, ಆ ಉತ್ತರ ಸರಿಯಾದ ಉತ್ತರ ಇದೆಯಲ್ಲ, ಸರಿಯಾದ ಉತ್ತರಕ್ಕಿಂತ 150 ಜಾಸ್ತಿ ಬಂದಿದೆಯಂತೆ. ಆಯಿತಾ, ಸರಿಯಾದ ಉತ್ತರಕ್ಕಿಂತ 150 ಜಾಸ್ತಿ ಬಂದಿದೆಯಂತೆ. ಈಗ ಸಿಂಪ್ಲಿಫೈ ಮಾಡಿಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಸಿಂಪ್ಲಿಫೈ ಮಾಡಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ.
ಇದನ್ನು ರೀಅರೇಂಜ್ ಮಾಡಿ ಆಯಿತಾ. ಇದು ಈ ಕಡೆ ಬಂದರೆ ಏನಾಗುತ್ತೆ 3/4x ಮೈನಸ್ 3/14 3/14x ಈಕ್ವಲ್ ಟು 150 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಬೇಕು. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ ಆಯಿತಾ. ನೋಡಿ ಮೇಲ್ಗಡೆ 3x ಇದೆ, ನೀಟಾಗಿ ಬರ್ಕೊಳ್ಳಿ. 3x/4 ಮೈನಸ್ 3x ಆಗುತ್ತೆ. 3x/14 ಈಕ್ವಲ್ ಟು 150 ಅಂತ ಬರ್ಕೊಳ್ಳಿ ಆಯಿತಾ. 150 ಅಂತ ಬರ್ಕೊಂಡು ಆಯಿತಾ. 3x ಕಾಮನ್ ತಗೊಳ್ಳಿ. 3x ಕಾಮನ್ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ ಅಂದರೆ 3x ಆಚೆ ತೆಗೆದ್ರೆ 1/4 ಉಳ್ಕೊಳ್ಳುತ್ತೆ, ಮೈನಸ್ 3x ಆಚೆ ತೆಗೆದ್ರೆ 1/14 ಉಳ್ಕೊಳ್ಳುತ್ತೆ, ಈಕ್ವಲ್ ಟು 150 ಆಯಿತಾ. ಈಗ ನೋಡಿ LCM ತಗೋಬೇಕಿದು. 3x ಹಾಗೆ ಬರ್ಕೊಂಡಿದ್ದೀನಿ. ಇದನ್ನ LCM ತೆಗೆದ್ರೆ 14 ಇಲ್ಲಿ ಬರುತ್ತೆ, 4 ಅಲ್ಲೋಗುತ್ತೆ, ಕೆಳಗಡೆ 14 × 4 ಆಗುತ್ತೆ, ಈ ಕಡೆ 150 ಆಗುತ್ತೆ ಆಯಿತಾ. ನೋಡಿ 3 1s 3 5s ಪಕ್ಕ 0 ಇದೆ, 0 ಹಾಕೊಳ್ಳಿ. ಸಿಂಪ್ಲಿಫೈ ಮಾಡಿದ್ರೆ ಇದು 50 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 50 ಬರುತ್ತೆ. ಕೆಳಗಡೆ ಬರ್ಕೋತೀನಿ, ಇನ್ನೊಂದು ಸ್ವಲ್ಪ ಕೆಳಗಡೆ ಬರ್ಕೋತೀನಿ. 50ನ ಇಲ್ಲಿ ಬರ್ಕೋತೀನಿ ಆಯಿತಾ. ಇಲ್ಲಿ ಏನು ಉಳ್ಕೋತು, ಇಲ್ಲಿ x ಉಳ್ಕೋತು ಆಯಿತಾ. 14ರಲ್ಲಿ 4 ಕಳೆದ್ರೆ ಎಷ್ಟಾಗುತ್ತೆ, 10 ಉಳ್ಕೊಳ್ಳುತ್ತೆ. 14 4s ಏನಾಗುತ್ತೆ, 56 ಆಗುತ್ತೆ. 14 4s 56 ಆಗುತ್ತೆ ಆಯಿತಾ. ಈಗ ನೋಡಿ ಈಗೇನಾಗುತ್ತೆ, 1 0 1 0 ಕ್ಯಾನ್ಸಲ್ ಮಾಡಿ. 1 0 1 0 ಕ್ಯಾನ್ಸಲ್ ಆಗಿದ್ರೆ ಏನು ಉಳ್ಕೊಳ್ಳುತ್ತೆ, ಇಲ್ಲಿ x/56 ಆಗುತ್ತೆ, ಇದು 5 ಆಗುತ್ತೆ ಆಯಿತಾ. ಈಗ ಮಲ್ಟಿಪ್ಲೈ ಮಾಡಿ. x = 5 × 56. x = ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 280 ಬರುತ್ತೆ. x = 280 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ಪ್ರೈಸ್ ಆಫ್ ಎ ಸ್ಕೂಟರ್ ಅಂಡ್ ಎ ಟಿವಿ ಆರ್ ಇನ್ ದ ರೇಷಿಯೋ 7:5 ಆಯಿತಾ. ಸ್ಕೂಟರ್ ಮತ್ತು ಟಿವಿಯ ಬೆಲೆ 7:5 ಅನುಪಾತದಲ್ಲಿದೆ ಆಯಿತಾ. ಸ್ಕೂಟರ್ ಮತ್ತು ಟಿವಿದು ಪ್ರೈಸ್ ಬೆಲೆ 7:5 ಅನುಪಾತದಲ್ಲಿದೆಯಂತೆ ಆಯಿತಾ. ನಾವು 7x 5x ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಇಫ್ ದ ಸ್ಕೂಟರ್ ಕಾಸ್ಟ್ಸ್ 8,000 ಮೋರ್ ದ್ಯಾನ್ ಎ ಟಿವಿ ಸೆಟ್ ಆಯಿತಾ. ಸ್ಕೂಟರ್ನ ಬೆಲೆ ಟಿವಿ ಸೆಟ್ಗಿಂತ 8,000 ಹೆಚ್ಚಿದ್ರೆ ಅದು ಯಾವ ರೀತಿ ಬರ್ಕೋತೀರಾ ನೋಡಿ. ಸ್ಕೂಟರ್ ಅಲ್ವಾ, ಸ್ಕೂಟರ್ನ ಬೆಲೆ ಟಿವಿ ಸೆಟ್ ಇದೆಯಲ್ಲ, ಸ್ಕೂಟರ್ನ ಬೆಲೆ ಟಿವಿಯ ಬೆಲೆಗಿಂತ 8,000 ಹೆಚ್ಚಿದ್ದಾರೆ ಆಯಿತಾ. ನೋಡಿ, ಇಫ್ ದ ಸ್ಕೂಟರ್ ಕಾಸ್ಟ್ 8,000 ಮೋರ್ ದ್ಯಾನ್ ಟಿವಿ ಸೆಟ್ ಆಯಿತಾ. ಫೈಂಡ್ ದ ಪ್ರೈಸ್ ಆಫ್ ಟಿವಿ ಸೆಟ್ ಆದರೆ ಅದರ ಅರ್ಥ ಟಿವಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. 7x 5x ಈ ಕಡೆ ಬಂದರೆ 5x ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಮೈನಸ್ 5x ಆಗುತ್ತೆ, ಆ ಕಡೆ 8,000 ಉಳಿಯುತ್ತೆ ಆಯಿತಾ. ಮೈನಸ್ ಮಾಡಿ. 7ರಲ್ಲಿ 5 ಅಂದರೆ 2x ಆಗುತ್ತೆ, ಇಲ್ಲಿ 8,000 ಆಗುತ್ತೆ. 2 1s 2 4s ಅಂದರೆ x = 4,000 ಬರುತ್ತೆ. ಅವನು ಕೇಳಿರೋದು ಟಿವಿಯ ಬೆಲೆ. ಟಿವಿ ಏನು, ಟಿವಿ ಅಂದರೆ ನೋಡಿ, ಟಿವಿ ಅಂದರೆ 5x, ಟಿವಿ ಅಂದರೆ 5x, 5 × x ಅಂದರೆ ಇಲ್ಲಿ ಬಂದಿದೆ 4,000, 5 4 20 ಅಂದರೆ 20,000 ಆಯಿತು ಅಂತ ಆಯಿತಾ. ಟಿವಿ ಬೆಲೆ ಏನಿದೆ 20,000 ಇದೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ನೋಡಿ, ಯಾವುದೇ ಕ್ವಶನ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆವ್ರೇಜ್ ಅಥವಾ ಸರಾಸರಿ ಅನ್ನೋ ಪದ ನೋಡಿದ ತಕ್ಷಣ ಈ ಫಾರ್ಮುಲಾ ಬರ್ಕೋಬೇಕು ಆಯಿತಾ. ಆವ್ರೇಜ್ = ಸಮ್ ಬೈ ನಂಬರ್ ಆಯಿತಾ. ಟೋಟಲ್ ಸಮ್ ಬೈ ಟೋಟಲ್ ನಂಬರ್ ಅಂತ ಬರ್ಕೋಬೇಕಿತ್ತು. ಜಾಗ ಚಿಕ್ಕದಾಗಿರಲಿ ಅಂದ್ಬಿಟ್ಟು ನಾನು ಈ ಥರ ಬರ್ದಿದ್ದೀನಿ, ಸಮ್ ಬೈ ನಂಬರ್. ಕನ್ನಡದಲ್ಲಿ ಸರಾಸರಿ ಅಂದರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಈ ಫಾರ್ಮುಲಾ ಬರೆದಿಟ್ಕೊಂಡು ನೀವು ಸಾಲ್ವ್ ಮಾಡಿ, ತುಂಬ ಈಸಿ ಅನಿಸುತ್ತೆ ಆಯಿತಾ. ಈಗ ಕ್ವಶನ್ ನೋಡಿ. ಆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ
ಆವ್ರೇಜ್ ವೆಯ್ಟ್ ಆಫ್ 5 men ಕೊಟ್ಟಿದ್ದಾರೆ ಆಯಿತಾ. ಆವ್ರೇಜ್ ವೆಯ್ಟ್ ಆಫ್ 5 menದು ಡೀಟೇಲ್ಸ್ ಕೊಟ್ಟಿದ್ದಾರೆ ಆಯಿತಾ. ಅದು ಫಾರ್ಮುಲಾ ಬರ್ಕೊಳ್ಳಿ. ಆವ್ರೇಜು ನಮ್ಗೆ ಗೊತ್ತಿಲ್ಲ, ಎಕ್ಸ್ ಅಂತ ಬರ್ಕೋತೀನಿ ಆಯಿತಾ. 5 ಜನದ್ದು ಡೀಟೇಲ್ಸ್ ಇದ್ದಾರೆ ಅಂತ, 5 ಜನದ್ದು ಆವ್ರೇಜ್ ವೆಯ್ಟ್ ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. 5 ಜನದ್ದು ಆವ್ರೇಜ್ ವೆಯ್ಟ್ ಎಕ್ಸ್ ಅಂತ ಬರ್ಕೊಳ್ಳಿ. 5 ಜನದ್ದು ಬರ್ಕೊಳ್ಳಿ. 5 ಜನ ಯಾರು ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಅಂತ ಬರ್ಕೋತೀನಿ ಆಯಿತಾ. 5 ಜನದ್ದು ಆವ್ರೇಜ್ ವೆಯ್ಟ್ ಎಕ್ಸ್ ಅಂತ ಬರ್ಕೊಳ್ಳಿ. ಡೀಟೇಲ್ ಕೊಟ್ಟಿರೋದ್ರಿಂದ ಈ ರೀತಿ ಬರ್ಕೊಂಡಿದೆ. ಈಗ ನೋಡಿ, ಈಗ ಕ್ವಶನ್ ಬನ್ನಿ. ಕ್ವಶನ್ ಏನು ಕೊಟ್ಟಿದ್ರೆ, ದ ಆವ್ರೇಜ್ ವೆಯ್ಟ್ ಆಫ್ 5 men ಈಸ್ ಇನ್ಕ್ರೀಸ್ಡ್ ಬೈ 2 kg. ಎಕ್ಸ್ ಇದೆಯಲ್ಲ ಆವ್ರೇಜ್ ವೆಯ್ಟು, ಅದನ್ನು 2 kg ಜಾಸ್ತಿ ಮಾಡೋರಂತೆ ಆಯಿತಾ. ಆವ್ರೇಜ್ ವೆಯ್ಟ್ ಆಫ್ 5 men ಈಸ್ ಇನ್ಕ್ರೀಸ್ಡ್ ಬೈ 2 kg. ಆವ್ರೇಜ್ ವೆಯ್ಟ್ ಇದೆಯಲ್ಲ ಎಕ್ಸ್ ಇದೆಯಲ್ಲ ಅದ್ರ ತೂಕ 2 kg ಜಾಸ್ತಿ ಮಾಡಿದ್ದಾರೆ. ಯಾವಾಗ ಅಂದರೆ ಪುನಃ ಇದನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರ್ಕೊಳ್ಳಿ ಆಯ್ತಾ. ದ ಆವ್ರೇಜ್ ವೆಯ್ಟ್ ಆಫ್ 5 men ಈಸ್ ಇನ್ಕ್ರೀಸ್ಡ್ ಬೈ 2 kg ಆಯ್ತಾ. ಸರಾಸರಿ ತೂಕನ 2 kg ಜಾಸ್ತಿ ಮಾಡಿದ್ದಾರೆ ಅಂತ. ಯಾವಾಗ ಅಂದರೆ ವೆನ್ ಒನ್ ಆಫ್ ದೆಮ್ ಹೂಸ್ ವೆಯ್ಟ್ ಈಸ್ 60 kg. ಒಬ್ಬನ ವೆಯ್ಟ್ ಮಾತ್ರ ಕೊಟ್ಟಿದ್ದಾರೆ 60 kg ಅಂತ, ಒಬ್ಬನ ತೂಕ ಕೊಟ್ಟಿದ್ದಾರೆ 60 kg ಅಂತ ಬರ್ಕೊಳ್ಳಿ. 60 kg ಇದೆಯಂತೆ ಆಯಿತಾ. ಒಬ್ಬನ ತೂಕ 60 kg ಅಂತೆ. ಇವನ್ನ ಹೊಸ ವ್ಯಕ್ತಿಯಿಂದ ರೀಪ್ಲೇಸ್ ಮಾಡಿದಾರಂತೆ ಆಯಿತಾ. 5 ಜನದಲ್ಲಿ 5ನೇ ಒಂದು ಡೀಟೇಲ್ ಕೊಟ್ಟಿದ್ದಾರೆ, ತೂಕ ಕೊಟ್ಟಿದ್ದಾರೆ. ಅವನ ತೂಕ ಎಷ್ಟಿದೆ ಅಂದರೆ 60 kg. ಈ 60 kgನ ಹೊಸ ವ್ಯಕ್ತಿಯಿಂದ ರೀಪ್ಲೇಸ್ ಮಾಡಿದಾರಂತೆ. ಹೊಸ ವ್ಯಕ್ತಿ, ನಾನು ಅವನ್ನ ಎಕ್ಸ್ ಅಂತ ತೊಗೋತೀನಿ, ಎಕ್ಸ್ ಬೇಡ ವೈ ಅಂತ ತೊಗೋತೀನಿ. ಎಕ್ಸ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಅದರಿಂದ ಕನ್ಫ್ಯೂಸ್ ಆಗ್ತಾರೆ ಮಕ್ಕಳು, ಅದರಿಂದ ವೈ ಅಂತ ಬರ್ಕೋತೀನಿ ಆಯಿತಾ. ಈಗ ಇನ್ನೊಂದು ಸಲ ಕ್ವಶನ್ ಓದ್ತೀನಿ ನೋಡಿ. 5 ಜನದ್ದು ಆವ್ರೇಜ್ ವೆಯ್ಟ್ ಕೊಟ್ಟಿದ್ದಾರೆ ಆಯಿತಾ. 5 ಜನದ್ದು ಆವ್ರೇಜ್ ವೆಯ್ಟ್ ಕೊಟ್ಟಿದ್ದಾರೆ. 5 ಜನದ್ದು ಆವ್ರೇಜ್ ವೆಯ್ಟ್ ಎಕ್ಸ್ ಅಂತ ತಗೊಳ್ಳಿ, ಪೂರ್ತಿ ಡೀಟೇಲ್ ಕೊಟ್ಟಿಲ್ಲ ಆಯಿತಾ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ 5 ಜನ. ಅದರಲ್ಲಿ ಒಬ್ಬನ ತೂಕ ಕೊಟ್ಟಿದ್ದಾರೆ. ಒಬ್ಬನ ತೂಕ ಎಷ್ಟಿದೆ 60 kg ಇದೆ ಆಯಿತಾ. ಇದು ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ನು. ಸೆಕೆಂಡ್ ಪಾರ್ಟಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಆವ್ರೇಜ್ ವೆಯ್ಟು 2 kg ಜಾಸ್ತಿ ಆಗುತ್ತಂತೆ. ಯಾವಾಗ ಅಂದರೆ ಈ 60 kg ತೂಕ ಇದೆಯಲ್ಲ, 60 kg ತೂಕನ ಹೊಸ ವ್ಯಕ್ತಿಯಿಂದ ರೀಪ್ಲೇಸ್ ಮಾಡಿದಾಗ ಆಯಿತಾ. 60 kg ತೂಕನ ಹೊಸ ವ್ಯಕ್ತಿಯಿಂದ ರೀಪ್ಲೇಸ್ ಮಾಡಿದಾಗ ಆವ್ರೇಜ್ ವೆಯ್ಟು 2 kg ಜಾಸ್ತಿ ಆಗುತ್ತಂತೆ ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ ಆಯಿತಾ. ಸಿಂಪ್ಲಿಫೈ ಮಾಡಿ, ಇಲ್ಲಿ ನೋಡಿ, ಇದೆಲ್ಲ 1 ಪಾರ್ಟ್ ಅಂತ ತಗೊಳ್ಳಿ, ಇದೆಲ್ಲ 1 ಪಾರ್ಟು. ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ, 5 × x ಏನಾಗುತ್ತೆ 5x ಆಗುತ್ತೆ. ಅದೇನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ 60 ಆಗುತ್ತೆ ಆಯಿತಾ. ಈಗ 60ನ ಈ ಕಡೆ ತಗೊಳ್ಳಿ, 5x ಮೈನಸ್ 60 ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಬರ್ಕೊಳ್ಳಿ ಆಯಿತಾ. ಇದನ್ನು ಅದೇ ರೀತಿ ಈಕ್ವೇಷನ್ ಬರ್ಕೊಳ್ಳಿ. ಎ ಪ್ಲಸ್ ಬಿ ಪ್ಲಸ್ ಸಿ ಇದೆಯಲ್ಲ, ಇದನ್ನು ಒಂದು ಸೈಡ್ ಬರ್ಕೊಳ್ಳಿ ನೋಡಿ. ಇದು ಈ ಕಡೆ ಬಂದರೆ ಏನಾಗುತ್ತೆ 5 × x ಪ್ಲಸ್ 2 ಆಗುತ್ತೆ, ಅದು ಹಾಗೆ ಉಳಿಯುತ್ತೆ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಆಯಿತಾ ಪ್ಲಸ್ ವೈ. ಹೀಗೇನು ಮಾಡಿ ಇದನ್ನು ಮಲ್ಟಿಪ್ಲೈ ಮಾಡಿ, 5x ಪ್ಲಸ್ 10 ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ 5x ಪ್ಲಸ್ 10 ಆಗುತ್ತೆ. 5x ಆಗುತ್ತೆ, 5 2 10 ಆಗುತ್ತೆ. ಇದೇನಾಗುತ್ತೆ ಹಂಗೆ ಬರ್ಕೊಳ್ಳಿ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ವೈ ಅಂತ ಬರ್ಕೊಳ್ಳಿ ಆಯಿತಾ. ವೈನ ಈ ಕಡೆ ತಗೊಳ್ಳಿ, 5x ಪ್ಲಸ್ 10, ಇದು ಈ ಕಡೆ ಬಂದರೆ ಮೈನಸ್ ವೈ ಆಗುತ್ತೆ. ಇದೇನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಆಗುತ್ತೆ ಆಯಿತಾ. ಇದನ್ನು ಅಬ್ಸರ್ವ್ ಮಾಡಿ, ಇಲ್ಲೂ ಸೇಮ್ ಇದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇಲ್ಲೂ ಸೇಮ್ ಇದೆ. ಈಗೇನು ಮಾಡಿ ಇವೆರಡು ಈಕ್ವೇಷನ್ನ ಈಕ್ವೇಟ್ ಮಾಡಿ ಆಯಿತಾ. ಬಲಗಡೆ ಸಮ ಇದೆ, ಬಲಗಡೆ ಸಮ ಇರೋದ್ರಿಂದ ಎಡಗಡೆ ಸಮ ಇರುತ್ತೆ ಆಯಿತಾ. ಈಗ ಈಕ್ವೇಟ್ ಮಾಡಿ, ಇಲ್ಲಿ ಈಕ್ವೇಟ್ ಮಾಡ್ತೀನಿ ನೋಡಿ. 5x ಪ್ಲಸ್ 10 ಮೈನಸ್ ವೈ, ಇದ್ರ ಲೆಫ್ಟ್ ಹ್ಯಾಂಡ್ ಸೈಡು ಈಕ್ವಲ್ ಟು ಇದ್ರ ಲೆಫ್ಟ್ ಹ್ಯಾಂಡ್ ಸೈಡು ಈಕ್ವಲ್ ಟು 5x ಮೈನಸ್ 60 ಆಯಿತಾ. 5x ಡಮಾರ್ ಆಗುತ್ತೆ ಆಯಿತಾ. ಇಲ್ಲೇನು ಉಳ್ಕೊಳ್ಳುತ್ತೆ 10 ಉಳ್ಕೊಳ್ಳುತ್ತೆ.
-60ನ ಈ ಕಡೆ ತೊಗೊಬನ್ನಿ, +60 ಆಗುತ್ತೆ. -60 ಈ ಕಡೆ ಬಂದರೆ +60 ಆಗುತ್ತೆ. -y ಆ ಕಡೆ ಹೋದ್ರೆ ಏನಾಗುತ್ತೆ, +y ಆಗುತ್ತೆ. ಆಯಿತಾ? ಹೀಗೆ ಸಿಂಪ್ಲಿಫೈ ಮಾಡಿ, ಇದೇನಾಗುತ್ತೆ 70 ಆಗುತ್ತೆ. y = 70 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಆಗಿರುತ್ತೆ. ಇಲ್ಲಿ ನೋಡಿ, ಕ್ವಶನ್ ಏನು ಕೇಳಿದ್ದೇನೆ ಅಂದರೆ, ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಒಂದು ಸ್ವಲ್ಪ ಟಫ್ ಇದೆ ಈ ಕ್ವಶನು. 5ನೇ ಕ್ಲಾಸ್ ಮಕ್ಕಳು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋದು ತುಂಬ ಕಷ್ಟ ಇದೆ. ಅದಕ್ಕೆ ಮಕ್ಕಳು ಈ ರೀತಿ ಪ್ರಾಬ್ಲಮ್ನ ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು. ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರೆ ಎಂಥದ್ದು ಈಸಿ ಆಗುತ್ತೆ. ಎಷ್ಟೇ ಕಷ್ಟ ಇರಲಿ ಪ್ರಾಬ್ಲಮ್ಮು ತುಂಬ ಈಸಿ ಆಗುತ್ತೆ. ಪದೇ ಪದೇ ಬರೆದು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಇರಲಿ, ನವೋದಯ ಎಕ್ಸಾಮಲ್ಲಿ ಮೇಯ್ನ್ ಅಂದರೆ ನೀವೇನಾರು ಕ್ವಶನ್ ಏನಾರು ಅರ್ಥ ಮಾಡ್ಕೊಂಡ್ರೆ, ನವೋದಯ ಎಕ್ಸಾಮಲ್ಲಿ ಕ್ವಶನ್ ಏನಾರು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ 50% ಸೊಲ್ಯೂಷನ್ನು ನಮಗೆ 50% ಎಫರ್ಟ್ ಕಡಿಮೆ ಆಗೋಗುತ್ತೆ. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ 50% ಎಫರ್ಟು ಕಡಿಮೆ ಆಗುತ್ತೆ. ಇನ್ನು 50% ನಾವು ಫಾರ್ಮುಲಾ ಅಥವಾ ಯಾವುದಾದ್ರು ಲಾಜಿಕ್ ಯೂಸ್ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ, ಈ ಕ್ವಶನಲ್ಲಿ 5 ಜನದ ಆವ್ರೇಜ್ ವೆಯ್ಟ್ ಕೊಟ್ಟಿದ್ದಾರೆ. 5 ಜನದ ಆವ್ರೇಜ್ ವೆಯ್ಟು ಎಕ್ಸ್ ಇದೆ. ಮತ್ತು 5 ಜನ ತೂಕ ಕೊಡಬೇಕಲ್ಲ, A + B + C + D. ಅದರಲ್ಲಿ ಒಬ್ಬೊಂದು ತೂಕ ಕೊಟ್ಟಿದ್ದಾರೆ 60 kg ಅಂತ. ಆಯಿತಾ? ಅದು ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್. ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ 60 kg ಇದೆಯಲ್ಲ, ಈ 60 kg ಹೊಸ ವ್ಯಕ್ತಿಯಿಂದ ರೀಪ್ಲೇಸ್ ಮಾಡಿದ್ದಾರೆ. ಆಯಿತಾ? ಈ 60 kg ತೂಕನ ಹೊಸ ವ್ಯಕ್ತಿಯಿಂದ ರೀಪ್ಲೇಸ್ ಮಾಡಿದ್ದಾರೆ. ರೀಪ್ಲೇಸ್ ಮಾಡಿದಾಗ ಆವ್ರೇಜ್ ವೆಯ್ಟ್ ಏನಿದೆ, ಎಕ್ಸ್ ಇದ್ದದ್ದು 2 kg ಜಾಸ್ತಿ ಆಗುತ್ತೆ. ಆವ್ರೇಜ್ ವೆಯ್ಟ್ ಎಕ್ಸ್ ಇದ್ದದ್ದು 2 kg ಜಾಸ್ತಿ ಆಗುತ್ತೆ. ಆಯಿತಾ? ಜಾಸ್ತಿ ಆದಾಗ ಈ ಹೊಸ ವ್ಯಕ್ತಿ ಬಂದಲ್ಲ, ಈ ಹೊಸ ವ್ಯಕ್ತಿದು ತೂಕನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಷ್ಟೆಲ್ಲ ಸರ್ಕಸ್ ಮಾಡಿ ಲಾಸ್ಟಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ 70 kg ಬರುತ್ತೆ. ಅದು ಡಿ ಆಗಿರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ ಇದ್ದಾನಂತೆ. ಒಬ್ಬ ವ್ಯಕ್ತಿಗೆ 4 ಜನ ಫ್ರೆಂಡ್ಸ್ ಇದ್ದಾರಂತೆ. ಆಯಿತಾ? ಒಬ್ಬ ವ್ಯಕ್ತಿಗೆ 4 ಜನ ಫ್ರೆಂಡ್ಸ್ ಇದ್ದಾರಂತೆ. ಆ 4 ಜನ ಫ್ರೆಂಡ್ಸ್ಗಳ ನಡುವೆ ಪೆನ್ಗಳನ್ನ 1/3 ಇಷ್ಟು 1/4 ಇಷ್ಟು 1/5 ಇಷ್ಟು 1/6 ರೇಷಿಯೋದಲ್ಲಿ ಪೆನ್ಗಳನ್ನ ಹಂಚಿಕೆ ಮಾಡ್ತಾನಂತೆ. ಆಯಿತಾ? ಆ ವ್ಯಕ್ತಿ ಹತ್ರ ಒಂದಷ್ಟು ಪೆನ್ಗಳಿದೆ. ಅಷ್ಟು ಪೆನ್ಗಳನ್ನ 4 ಜನ ಫ್ರೆಂಡ್ಸ್ ಮಧ್ಯೆ ಈ ರೇಷಿಯೋದಲ್ಲಿ ಪೆನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾನಂತೆ. ಆ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಅವನ ಹತ್ರ ಮಿನಿಮಮ್ ಎಷ್ಟು ಪೆನ್ ಇರಬೇಕು ಅಂತ ಕೇಳಿದ್ದಾರೆ. ಆಯಿತಾ? ಈ ರೇಷಿಯೋದಲ್ಲಿ ಪೆನ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಆ ವ್ಯಕ್ತಿ ಹತ್ರ ಮಿನಿಮಮ್ ಎಷ್ಟು ಪೆನ್ ಇರಬೇಕು ಅಂದ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಆಯಿತಾ? ನೋಡಿ, ಯಾವುದೇ ಕ್ವಶನ್ ಇರ್ಬೋದು, ಈ ಮಿನಿಮಮ್ ಅನ್ನೋ ಪದ ಇದೆಯಲ್ಲ, ಮಿನಿಮಮ್ ಅಥವಾ ಕನ್ನಡದಲ್ಲಿ ಕನಿಷ್ಠ, ಈ ಪದ ನೋಡಿದ ತಕ್ಷಣ ಆಯಿತಾ, ಈ ರೀತಿ 4 ನಂಬರು ಅಥವಾ 3 ನಂಬರು 2 ನಂಬರ್ ಕೊಟ್ಬಿಟ್ಟು ಮಿನಿಮಮ್ ಅಥವಾ ಕನಿಷ್ಠ ಅಂತ ಏನಾರ ಪ್ರಶ್ನೆಯಲ್ಲಿ ಕೇಳಿದರೆ ನೀವು ಕಣ್ಮುಚ್ಕೊಂಡು LCM ಫೈಂಡ್ ಔಟ್ ಮಾಡಿ. ಆ ನಂಬರ್ದು LCM ಫೈಂಡ್ ಔಟ್ ಮಾಡಿ. ಅಕಸ್ಮಾತ್ ಅವನೇನಾರ ಮ್ಯಾಕ್ಸಿಮಮ್ ಒಂದು ಏನಾರ ಕೇಳಿದರೆ, ಅವನೇನಾರ ಮ್ಯಾಕ್ಸಿಮಮ್ ಅಥವಾ ಗರಿಷ್ಠ ಅಥವಾ ಅತಿ ಹೆಚ್ಚು ಆ ರೀತಿ ಏನಾರು ಕೇಳಿದರೆ ನೀವೇನು ಮಾಡಬೇಕು? HCF ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಮಿನಿಮಮ್, ಕನಿಷ್ಠ, ಅತಿ ಚಿಕ್ಕ ಅಥವಾ ಲೀಸ್ಟ್ ಈ ಪದ ಕೇಳಿದ್ರೆ LCM ಫೈಂಡ್ ಔಟ್ ಮಾಡಿ. ಮ್ಯಾಕ್ಸಿಮಮ್, ಗರಿಷ್ಠ, ಗ್ರೇಟೆಸ್ಟ್, ಅತಿ ದೊಡ್ಡ ಆ ರೀತಿಯೇ ಕೇಳಿದ್ರೆ HCF ಫೈಂಡ್ ಔಟ್ ಮಾಡಿ. ಆಯಿತಾ? ಈ ಕ್ವಶನ್ ಏನು ಮಾಡಿದ್ದಾನೆ? ಮಿನಿಮಮ್ ಕೇಳಿದ್ದಾನೆ. ಈ ರೇಷಿಯೋದಲ್ಲಿ ಪೆನ್ಗಳನ್ನ ಹಂಚಿಕೆ ಮಾಡಬೇಕು ಅಂದರೆ, ಈ ರೇಷಿಯೋದಲ್ಲಿ ಪೆನ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ಅವನ ಹತ್ರ ಮಿನಿಮಮ್ ಎಷ್ಟು ಪೆನ್ ಇರಬೇಕು ಅಂತ ಕೇಳಿದ್ದಾನೆ. ಆಯಿತಾ? ಕನಿಷ್ಠ ಎಷ್ಟು ಪೆನ್ ಇರಬೇಕು ಅಂತ ಕನ್ನಡದಲ್ಲಿ ಕೇಳಿದ್ದಾನೆ. ಏನು ಮಾಡಿ? LCM ಲಾಸ್ ಆಫ್ ಫೈಂಡ್ ಔಟ್ ಮಾಡಿ. ಆಯಿತಾ? ನೋಡಿ, ಇದ್ರ LCM ಫೈಂಡ್ ಔಟ್ ಮಾಡಿ. 3, 4, 5, 6. ಫಸ್ಟ್ ಏನು ಮಾಡಬೇಕು? ಅತಿ ಚಿಕ್ಕ ಸಂಖ್ಯೆಯಿಂದ ಟ್ರೈ ಮಾಡಬೇಕು. 2 ಇಂದ ಟ್ರೈ ಮಾಡಿ. ಇದು ಏನೂ ಮಾಡೋಕ್ಕಾಗಲ್ಲ. 2 2s ಏನೂ ಮಾಡೋಕ್ಕಾಗಲ್ಲ. 2 3s. ನೆಕ್ಸ್ಟ್ ಏನು ಮಾಡಿ? 3 ತಗೊಳ್ಳಿ. 3 1s ಇದು ಹಂಗೆ ಇರುತ್ತೆ, ಇದು ಹಾಗೆ ಇರುತ್ತೆ, ಇದು 3 1s ಆಗುತ್ತೆ. ಆಯಿತಾ? ಈಗ LCM ಫೈಂಡ್ ಔಟ್ ಮಾಡಿ. LCM ಅಂದರೆ 2 × 3. ಆಯಿತಾ? ನೆಕ್ಸ್ಟು 2 × 5. 2 × 5. 2 3s 6 ಬರುತ್ತೆ. 2 ಮಲ್ಟಿಪ್ಲೈ ಮಾಡಿ 6 ಬರುತ್ತೆ. 2 5s 10 ಬರುತ್ತೆ. LCM ಏನಾಗುತ್ತೆ? 60 ಬರುತ್ತೆ. ಆಯಿತಾ? ಈಗ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. 1/3 × 60. ಆಯಿತಾ? 3 1s 3 2s 20 ಬರುತ್ತೆ. ನೆಕ್ಸ್ಟ್ 1/4 × 60. ಆಯಿತಾ? 4 1s 4 5s 15 ಬರುತ್ತೆ. 4 1s 20, 4 5 20. ಸರಿ ಇದೆ.
ನೆಕ್ಸ್ಟ್ 1/5 ಇಂಟು 60, 5 1s 5 2s. ನೆಕ್ಸ್ಟ್ 1/6 ಇಂಟು 60, 10 ಬರುತ್ತೆ ಆಯಿತಾ. ಈಗೆಲ್ಲ ಆ್ಯಡ್ ಮಾಡಿ 20 35 45 46 47 57 ಆಯಿತಾ. ಆ್ಯಡ್ ಮಾಡಿದ್ರೆ 57 ಬರುತ್ತೆ ಆಯಿತಾ. ಆ ವ್ಯಕ್ತಿ ತನ್ನ 4 ಜನ ಫ್ರೆಂಡ್ಸ್ಗಳ ಮಧ್ಯೆ ಈ ರೇಷಿಯೋದಲ್ಲಿ ಪೆನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ ಅವನ ಹತ್ರ ಮಿನಿಮಮ್ 57 ಪೆನ್ ಇರಬೇಕು ಆಯಿತಾ. ಮಿನಿಮಮ್ 57 ಪೆನ್ ಇರಬೇಕು ಅಥವಾ ಕನಿಷ್ಠ 57 ಪೆನ್ ಇರಬೇಕು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಏನು ಕೊಟ್ಟಿದ್ದಾನೆ ಅಂದರೆ ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ 4/3 ಆಫ್ ಇಟ್ಸ್ ಕಾಸ್ಟ್ ಪ್ರೈಸ್ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್, ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ 4/3 ಆಫ್ ಇಟ್ಸ್ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ ಆಯಿತಾ. ಇದು ಇಂಟ್ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ 4/3 ಆಫ್ ಇಟ್ಸ್ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏನು ಕೇಳಿದ್ದಾನೆ? ಫೈಂಡ್ ದ ಪ್ರಾಫಿಟ್ ಇನ್ ಟ್ರಾನ್ಸಾಕ್ಷನ್. ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಲಾಭನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ನೋಡಿ ಕನ್ನಡದಲ್ಲಿ ಒಂದು ವಸ್ತುವಿನ ಮಾರಾಟದ ಬೆಲೆಯು ಆಯಿತಾ ಅದರ ಕೊಂಡ ಬೆಲೆಯ 4/3 ಭಾಗದಷ್ಟಿದೆ ಅಂತ ಕೊಟ್ಟಿದ್ದಾನೆ ಆಯಿತಾ. ಕನ್ನಡದಲ್ಲಿ ಒಂದು ವಸ್ತುವಿನ ಮಾರಾಟದ ಬೆಲೆಯು, ಸೆಲ್ಲಿಂಗ್ ಪ್ರೈಸ್ ಅಂದ್ರೇನು ಕನ್ನಡದಲ್ಲಿ? ಮಾರಾಟ ಆಯಿತಾ. ಮಾರಾಟದ ಬೆಲೆಯು ಆ ವಸ್ತುವಿನ ಕೊಂಡ ಬೆಲೆಯ 4/3 ರಷ್ಟಿದ್ದರೆ ಅದರ ಲಾಭವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಆಯಿತಾ. ಇದು ನೆನಪಿರ್ಬೇಕು ನಿಮಗೆ ಆಯಿತಾ. ಸೆಲ್ಲಿಂಗ್ ಪ್ರೈಸು ನೋಡಿ, ಸೆಲ್ಲಿಂಗ್ ಪ್ರೈಸು ಪ್ರಾಫಿಟ್ ಅಂತ ಪದ ನೋಡಿದ ತಕ್ಷಣ ಸೆಲ್ಲಿಂಗ್ ಪ್ರೈಸು ಪ್ರಾಫಿಟ್ ಪರ್ಸೆಂಟೇಜು ಈ ಪದ ನೋಡಿದ ತಕ್ಷಣ ನೀವೇನು ಬರ್ಕೋಬೇಕು? ಈ ಫಾರ್ಮುಲಾ ಬರ್ಕೋಬೇಕು. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಆಯಿತಾ. ಫಾರ್ಮುಲಾ ಹೆಂಗೆ ಬರ್ಕೋಬೇಕು ಆಯಿತಾ, ನೆನಪಿರಲಿ ನಿಮಗೆ. ನೀವು ಈ ಚಾಪ್ಟರ್ ಮೇಲೆ ನಾನು ಮಾಡಿದ ವೀಡಿಯೋಸ್ ಏನೋ ನೋಡಿದರೆ ಇವೆಲ್ಲ ತುಂಬ ಸಿಂಪಲ್. ನೀವೆಲ್ಲ 1 ನಿಮಿಷದಲ್ಲಿ ಸಾಲ್ವ್ ಮಾಡಿಬಿಡ್ತೀರ. ನೀವು 60 ಸೆಕೆಂಡಲ್ಲಿ ಈ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಿಬಿಡ್ತೀರ. ಈ ರೀತಿ ಎಕ್ಸ್ಪ್ಲನೇಷನೇ ಬೇಕಾಗಿಲ್ಲ ನಿಮಗೆ, ಡೈರೆಕ್ಟ್ 60 ಸೆಕೆಂಡಲ್ಲಿ ಸಾಲ್ವ್ ಮಾಡ್ತೀರಾ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಅಂದ ತಕ್ಷಣ ಹಿಂಗೆ ಬರ್ಕೋತೀರಾ. ಸೆಲ್ಲಿಂಗ್ ಪ್ರೈಸ್ ಅಂದ ತಕ್ಷಣ ವಿಡಿಯೋದಲ್ಲಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದೇ ಪ್ರೊಸೀಜರ್ ಯೂಸ್ ಮಾಡಿದ್ದು ಆಯಿತಾ. ಕೆಳಗಡೆ 100, ಮೇಲ್ಗಡೆ 100 ಆಯಿತಾ. ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾನೆ. ಪ್ರಾಫಿಟ್ ಕೊಟ್ಟಿದ್ರೆ ಪ್ಲಸ್ ಪಿ ಆಯಿತಾ ಇಂಟು ಕಾಸ್ಟ್ ಪ್ರೈಸ್. ಇದು ಫಾರ್ಮುಲಾ ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ಇದು ಫಾರ್ಮುಲಾ ಬರ್ಕೊಂಡಿರೋದು ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಆಲ್ರೆಡಿ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸ್ ಅಂದರೆ 4/3 ಇಂಟು ಕಾಸ್ಟ್ ಪ್ರೈಸ್ ಈಕ್ವಲ್ ಟು 100 ಪ್ಲಸ್ ಪಿ ಡಿವೈಡೆಡ್ ಬೈ 100 ಆಯಿತಾ. ಇದು ಕಾಸ್ಟ್ ಪ್ರೈಸ್ ಇದೆ. ಕಾಸ್ಟ್ ಪ್ರೈಸ್ ಬರ್ಕೊಂಡಿದ್ದೀನಿ. ಕಾಸ್ಟ್ ಪ್ರೈಸು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಉಳ್ಕೊಳ್ಳುತ್ತೆ? 4/3 ಉಳ್ಕೊಳ್ಳುತ್ತೆ ಈಕ್ವಲ್ ಇದೇನಾಗುತ್ತೆ? 100 ಪ್ಲಸ್ ಪಿ ಡಿವೈಡೆಡ್ ಬೈ 100 ಆಗುತ್ತೆ ಆಯಿತಾ. ಇದೆಲ್ಲ ಸಿಂಪ್ಲಿಫೈ ಮಾಡಿ ಇದೇನಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 4 ಇಂಟು 100 ಆಗುತ್ತೆ. ಇದೇನಾಗುತ್ತೆ? 3 ಇಂಟು 100 ಪ್ಲಸ್ ಪಿ ಆಗುತ್ತೆ. ಸಿಂಪ್ಲಿಫೈ ಮಾಡಿ ಇದೇನಾಗುತ್ತೆ? 400 ಆಗುತ್ತೆ. ಇದು 300 ಪ್ಲಸ್ 3p ಆಗುತ್ತೆ ಆಯಿತಾ. ನೋಡಿ 400 300 ಆಗುತ್ತೆ. ಇದು 3p ಆಗುತ್ತೆ ಆಯಿತಾ. 400 100 ಆಗುತ್ತೆ. ಇದು 3p ಆಗುತ್ತೆ. ಇನ್ನೊಂದು ಸಲ ಬರ್ಕೋತೀನಿ. 100 ಈಕ್ವಲ್ ಟು 3p. p ಈಸ್ ಈಕ್ವಲ್ ಟು 100/3. 100/3 ಅಂದರೆ ಏನು? 33% ಬರುತ್ತೆ. 33% ಬರುತ್ತೆ ಆಯಿತಾ. ಪ್ರಾಫಿಟ್ ಏನಾಗುತ್ತೆ? 33% ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ನ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ನೋಡೋಕ್ಕೆ ಸಿಂಪಲ್ ಅಂತ ಅನಿಸುತ್ತೆ, ಆದರೆ ನಿಜವಾಗ್ಲೂ ಇದು ಸಿಂಪಲ್ ಇಲ್ಲ ಆಯಿತಾ. ಏನೋ ಒಂದು ಟ್ರಿಕ್ ಇದೆ. ಪ್ರಾಬ್ಲಮ್ ತುಂಬ ಚೆನ್ನಾಗಿದೆ ನೋಡಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಯಾವುದೋ ಒಂದು ನೀರಿನ ಟ್ಯಾಂಕ್ನ ಫಿಲ್ ಮಾಡಬೇಕಂತೆ. ಆಯಿತಾ. ಯಾವುದೋ ಒಂದು ನೀರಿನ ಟ್ಯಾಂಕ್ನ ಫಿಲ್ ಮಾಡಬೇಕಂತೆ. ಪೈಪ್ ಎ ಯೂಸ್ ಮಾಡಿದ್ರೆ ಈ ನೀರಿನ ಟ್ಯಾಂಕು 20 ನಿಮಿಷದಲ್ಲಿ
ತುಂಬೋಗುತ್ತಂತೆ ಆಯಿತಾ. ಪೈಪ್ ಎ ಯೂಸ್ ಮಾಡಿದ್ರೆ ಈ ನೀರಿನ ಟ್ಯಾಂಕು 20 ನಿಮಿಷದಲ್ಲಿ ತುಂಬುತ್ತಂತೆ. ಪೈಪ್ ಬಿ ಯೂಸ್ ಮಾಡಿದ್ರೆ ಆಯಿತಾ, ಪೈಪ್ ಬಿ ಯೂಸ್ ಮಾಡಿದ್ರೆ ಈ ನೀರಿನ ಟ್ಯಾಂಕು 30 ನಿಮಿಷದಲ್ಲಿ ತುಂಬೋಗುತ್ತಂತೆ ಆಯಿತಾ. ಪೈಪ್ ಎ ಪ್ಲಸ್ ಬಿ ಎರಡನ್ನೂ ಕಂಬೈನ್ ಮಾಡಿದ್ರೆ, ಎರಡನ್ನೂ ಪೈಪ್ನ ಕಂಬೈನ್ ಮಾಡಿದ್ರೆ ಆಯಿತಾ, ಪೈಪ್ ಎ ದಪ್ಪಾಗಿದೆ ಪ್ಲಸ್ ಪೈಪ್ ಬಿ ಚಿಕ್ಕ ಇದೆ, ಎರಡೂ ಪೈಪ್ನ ಕಂಬೈನ್ ಮಾಡಿದ್ರೆ ಆಯಿತಾ, ಎರಡೂ ಪೈಪ್ನ ಕಂಬೈನ್ ಮಾಡಿದ್ರೆ ನೀರು ಟ್ಯಾಂಕ್ ಎಷ್ಟು ಬೇಗ ಫಿಲ್ ಆಗುತ್ತೆ ಅಂತ ಕೇಳಿದ್ದೇನೆ ಆಯಿತಾ. ಎರಡೂ ಪೈಪ್ನ ಕಂಬೈನ್ ಮಾಡಿದ್ರೆ ಈ ಟ್ಯಾಂಕು ಎಷ್ಟು ಬೇಗ ನೀರು, ಎಷ್ಟು ನಿಮಿಷದಲ್ಲಿ ನೀರು ಫಿಲ್ ಆಗುತ್ತೆ ಅಂತ ಕೇಳಿದ್ದೇನೆ ಆಯಿತಾ. ನೀವೇನು ಮಾಡ್ತೀರಾ ನೋಡಿ, ಪೈಪ್ ಎಲ್ಲಿ 20 ನಿಮಿಷ ತಗೊಳುತ್ತೆ, ಪೈಪ್ ಬಿಲಿ 30 ನಿಮಿಷ ತಗೊಳುತ್ತೆ. ನೀವೇ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಇದೇ ಥರ ಮಾಡ್ತಾರೆ. 20 + 30 50 ಮಿನಿಟ್ಸಲ್ಲಿ ಫಿಲ್ ಆಗುತ್ತೆ ಅಂತ ನೀವು ಆನ್ಸರ್ ಮಾಡ್ತೀರಾ. ಅದು ಆನ್ಸರ್ ಡಿ ಕೊಟ್ಟಿದ್ದಾನೆ, ಆನ್ಸರ್ ಡಿ ಅಂತ ಡೈರೆಕ್ಟ್ ಟಿಕ್ ಮಾಡ್ತೀರಾ. ಆ ರೀತಿ ಟಿಕ್ ಮಾಡಿದ್ರೆ ಡಮರ್ ಆಗುತ್ತೆ. ಯೋಚನೆ ಮಾಡಿ, ಜಸ್ಟ್ ಯೋಚನೆ ಮಾಡಿ. ಒಂದೇ ಒಂದು ಪೈಪಲ್ಲಿ ಫಿಲ್ ಮಾಡಿದ್ರೆ, ಪೈಪ್ ಎ ಇಂದ ಫಿಲ್ ಮಾಡಿದ್ರೆ 20 ನಿಮಿಷ ತಗೊಳುತ್ತೆ, 20 ನಿಮಿಷ ತಗೊಳುತ್ತೆ. ಪೈಪ್ ಬಿ ಇಂದ ಫಿಲ್ ಮಾಡಿದ್ರೆ 30 ನಿಮಿಷ ತಗೊಳುತ್ತೆ. ಎರಡೂ ಪೈಪ್ ಯೂಸ್ ಮಾಡಿದ್ರೆ ಎಷ್ಟು ನಿಮಿಷ ತಗೋಬೇಕು? 50 ನಿಮಿಷ ತಗೊಳುತ್ತಾ? 50 ನಿಮಿಷ ತಗೊಳುತ್ತಾ? ಎರಡು ಪೈಪ್ ಯೂಸ್ ಮಾಡ್ತಾರೆ, ಎರಡು ಪೈಪ್ ಯೂಸ್ ಮಾಡಿದ್ರೆ 50 ನಿಮಿಷ ತಗೊಳುತ್ತಾ? ಇಲ್ಲ, 50 ನಿಮಿಷ ಅಲ್ಲ, ತುಂಬ ಕಡಿಮೆ ಟೈಮ್ ತಗೊಳುತ್ತೆ ಆಯಿತಾ. ಇಲ್ಲಿ ನೋಡಿ, ಎರಡು ಪೈಪ್ ಯೂಸ್ ಮಾಡ್ತಾಯಿದ್ದೀವಿ, ನಂಬರ್ ಆಫ್ ಪೈಪ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ, ನಂಬರ್ ಆಫ್ ಪೈಪು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ, ನಂಬರ್ ಆಫ್ ಪೈಪು ಎರಡು ಯೂಸ್ ಮಾಡ್ತಾ ಇದ್ದೀವಿ. ಎರಡು ಪೈಪ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಟೈಮು ಕಡಿಮೆ ತಗೊಳುತ್ತೆ ಆಯಿತಾ, ಟೈಮು ಕಡಿಮೆ ತಗೊಳುತ್ತೆ. ಇಲ್ಲಿ ಪೈಪು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ, ಪೈಪು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ, ಟೈಮು ಕಡಿಮೆ ತಗೊಳುತ್ತೆ. ಇದರ ಅರ್ಥ ಏನು ಇದು ಆಯಿತಾ. ಇದು ಯಾವ ಪ್ರಪೋರ್ಷನ್ ಬರುತ್ತೆ? ಇದು ಇನ್ವರ್ಸ್ ಪ್ರಪೋರ್ಷನ್ ಬರುತ್ತೆ, ಇನ್ವರ್ಸ್ ಪ್ರಪೋರ್ಷನ್ ಬರುತ್ತೆ ಆಯಿತಾ. ಇನ್ವರ್ಸ್ ಪ್ರಪೋರ್ಷನ್ ಬರುತ್ತೆ, ಕನ್ನಡದಲ್ಲಿ ವಿಲೋಮ ಅನುಪಾತ ಬರುತ್ತೆ. ಹಂಗಂದ್ರೆ ಏನು ವಿಲೋಮ ಅನುಪಾತ ಅಂದರೆ? ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ ಆಯಿತಾ, ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ. ಆ ರೀತಿ ಇದ್ದರೆ ಅದನ್ನು ವಿಲೋಮ ಅನುಪಾತ ಅಂತ ಹೇಳ್ತೀವಿ. ಆಗೇನಾಗುತ್ತೆ, ಇವೆಲ್ಲ ಪಲ್ಟಿ ಮಾಡಬೇಕು ಆಯಿತಾ, ಇವೆಲ್ಲ ಪಲ್ಟಿ ಆಗುತ್ತೆ. ಎ ಪ್ಲಸ್ ಬಿ ಇದೆಯಲ್ಲ, 1/a + 1/b ಅಂತ ಚೇಂಜ್ ಆಗುತ್ತೆ ವಿಲೋಮ ಅನುಪಾತದಲ್ಲಿ ಆಯಿತಾ. ಜಸ್ಟ್ ಪಲ್ಟಿ ಆಗ್ತಾ ಇರುತ್ತೆ, ಇನ್ವರ್ಟ್ ಆಗ್ತಾ ಇದೆ. 1/a ಅಂದರೆ ಎಷ್ಟು? 20 ಮಿನಿಟ್ಸು. 1/b ಅಂದರೆ ಎಷ್ಟು? 30 ಮಿನಿಟ್ಸು. ಎಲ್ ಸಿ ಎಮ್ ತೊಗೊಳ್ಳಿ, ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ? 30 + 20 / 20 × 30 ಆಗುತ್ತೆ ಆಯಿತಾ. ಮೇಲ್ಗಡೆ 50 ಬರುತ್ತೆ, ಕೆಳಗಡೆ 600 ಬರುತ್ತೆ. 1 0 ಕ್ಯಾನ್ಸಲ್ ಆಗುತ್ತೆ, 5/60 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 1/12 ಬರುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 1/12 ಬರುತ್ತೆ ಆಯಿತಾ. ಹಾಗಂದರೆ 1/12 ಬರುತ್ತೆ. ಹಾಗಂದರೆ 12 ಮಿನಿಟ್ಸಲ್ಲಿ, ಹಾಗಂದರೆ 12 ಮಿನಿಟ್ಸಲ್ಲಿ ಈ ಟ್ಯಾಂಕು ತುಂಬುತ್ತೆ. ಎರಡೂ ಪೈಪು ಕಂಬೈನ್ ಮಾಡಿದಾಗ ಈ ಟ್ಯಾಂಕು 12 ಮಿನಿಟ್ಸಲ್ಲಿ ನೀರು ತುಂಬುತ್ತೆ. 12 ಮಿನಿಟ್ಸ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಆನ್ಸರ್ ಎ ಆಗುತ್ತೆ. ನೀವು ಡೈರೆಕ್ಟಾಗಿ ಸಿಂಪಲಾಗಿ ಮಾಡ್ಬೋದು, 2 ನಿಮಿಷದ ಕೆಲಸ ಇದು. ನಿಮಗೆ ಕ್ವಶನ್ ಅರ್ಥ ಆದರೆ ಇದು 1 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. 20 ಮಿನಿಟ್ಸ್ ಅಲ್ವಾ, 1/20 + 1/30 ಆಯಿತಾ. ಸಿಂಪ್ಲಿಫೈ ಮಾಡಿ ಇದೇನು 30 + 20 ಇದೇನಾಗುತ್ತೆ? 600 ಆಗುತ್ತೆ. 50/60 ಆಗುತ್ತೆ, 600 ಆಗುತ್ತೆ, 1 0 ಕ್ಯಾನ್ಸಲ್ ಆಗುತ್ತೆ. 5/60 ಅಂದರೆ 1/12 ಆಗುತ್ತೆ. 12 ಮಿನಿಟ್ಸ್ ಅಂದ್ಬಿಟ್ಟು ನೀವು ಲೆಸ್ ದೆನ್ 60 ಸೆಕೆಂಡಲ್ಲೂ ಸಾಲ್ವ್ ಮಾಡ್ಬೋದು. ಈ ಕ್ವಶನ್ ಏನಾದ್ರು ಅರ್ಥ ಆದರೆ ಅಥವಾ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನೀವು 30 ಸೆಕೆಂಡಲ್ಲೂ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಏನು ಕೊಟ್ಟಿದ್ರೆ ಅಂದರೆ ದ ಸಮ್ ಆಫ್ 2 ನಂಬರ್ ಈಸ್ 36 ಆಯಿತಾ. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಮೊತ್ತ 36. ದ ಸಮ್ ಆಫ್ 2 ನಂಬರ್ ಬರ್ಕೊಳ್ಳಿ. ದ ಸಮ್ ಆಫ್ 2 ನಂಬರ್ ಈಸ್ 36. ಎರಡು ಸಂಖ್ಯೆಗಳ ಮೊತ್ತ 36 ಆಯಿತಾ. ನೆಕ್ಸ್ಟ್ ಓದಿ. ದೇರ್ HCF and LCM are 3 and 105 ರೆಸ್ಪೆಕ್ಟಿವ್ಲಿ ಆಯಿತಾ. ಅದರ ಮಾಸಾಹ ಮತ್ತು ಲಾಸಾಹ ಕ್ರಮವಾಗಿ 3 ಮತ್ತು 105 ಆಗಿದೆ. ಅದನ್ನು ಬರ್ಕೊಳ್ಳಿ. ದೇರ್ HCF and LCM ನಮ್ಗೆ ಗೊತ್ತಿದೆ ಫಾರ್ಮುಲಾ. HCF × LCM = A × B ಅಂತ ಫಾರ್ಮುಲಾ ಗೊತ್ತಿದೆ ಆಯಿತಾ. ಕ್ವಶನಲ್ಲಿ ಸೆಕೆಂಡ್ ಲೈನಲ್ಲಿ ಕೊಟ್ಟಿದ್ದಾನೆ. ದೇರ್ HCF and LCM are
3 and 105 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾನೆ ಆಯಿತಾ. ಸಬ್ಸ್ಟಿಟ್ಯೂಟ್ ಮಾಡಿ ಎ ಇಂಟು ಬಿ ಆಯಿತಾ. ನೀವು ಕನ್ನಡದಲ್ಲಿ ಬೇಕು ಅಂದರೆ ಇದು ಮಾಸಾಹ ಲಾಸಾಹ ಅದು ಸೇಮ್ ಇರುತ್ತೆ. ಬರ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ 315 ಎ ಇಂಟು ಬಿ 315 ಆಗುತ್ತೆ ಆಯಿತಾ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 315 ಬರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ದ ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ಟೂ ನಂಬರ್ ಈಸ್ ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಅನುರೂಪ ರೆಸಿಪ್ರೋಕಲ್ಗಳ ಮೊತ್ತವೆಷ್ಟು ಅಂತ ಕೇಳಿದ್ದಾನೆ ಆಯಿತಾ. ಎರಡು ನಂಬರ್ ಯಾವುದು ಇದೆ ಅಲ್ವಾ, ಎರಡು ನಂಬರು. ದ ಸಮ್ ಆಫ್ ಟೂ ನಂಬರ್ ಅಂದರೆ ಈ ರೀತಿ ಬರ್ಕೋಬೇಕು. ಅವ್ನು ಕೇಳಿರೋದು ದ ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ಟೂ ನಂಬರ್. ಇದ್ರ ರೆಸಿಪ್ರೋಕಲ್, ಇದ್ರ ಅನುರೂಪ ಈ ರೀತಿ ಬರ್ಕೋಬೇಕು ಆಯಿತಾ. ಸಮ್ ಆಫ್ ಟೂ ನಂಬರ್ ಅಂದರೆ ಈ ರೀತಿ ಬರ್ಕೊಳ್ಳಿ, ಆಯಿತಾ. ರೆಸಿಪ್ರೋಕಲ್ ಆಫ್ ರೆಸಿಪ್ರೋಕಲ್ ಅಂದರೆ 1/a + 1/b ಅಂತ ಬರ್ಕೊಳ್ಳಿ. ದ ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ಟೂ ನಂಬರ್. ರೆಸಿಪ್ರೋಕಲ್ ಅಂದರೆ ಇದ್ರ ರೆಸಿಪ್ರೋಕಲ್ 1/a 1/a ಏನಾಗುತ್ತೆ, ಇದು LCM ತಗೊಳ್ಳಿ. LCM ತಗೋರಿ ಏನಾಗುತ್ತೆ, ಡಿನಾಮಿನೇಟ್ರಲ್ಲಿ a ಇಂಟು ಬಿ ಆಗುತ್ತೆ, ಇದರಲ್ಲಿ ಬಿ ಎ ಆಗುತ್ತೆ, ಅಥವಾ a + b b + c ಎರಡು ಒಂದೇ ಆಗಿರುತ್ತೆ ಆಯಿತಾ. ಇದ್ರ ಮೊತ್ತ ಕೇಳಿದ್ದಾನೆ. ಇದ್ರ ಮೊತ್ತ a + b ಅಂದರೆ ಏನು, a + b ಅಂದರೆ ಇಲ್ಲೇ ಇದೆ. a + b ಅಂದರೆ a + b b + a ಎರಡು ಒಂದೇ 36. a ಇಂಟು ಬಿ ಅಂದರೆ 315 ಆಗುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4/35 ಬರುತ್ತೆ ಆಯಿತಾ. ಸಿಂಪ್ಲಿಫೈ ಮಾಡಿದ್ರೆ 4/35 ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸ್ಕೂಲಲ್ಲಿ 1369 ಜನ ಇದ್ದಾರಂತೆ. ಒಂದು ಸ್ಕೂಲಲ್ಲಿ 1369 ಜನ ಸ್ಟೂಡೆಂಟ್ಸ್ ಇದ್ದಾರಂತೆ. ಅವ್ರನ್ನ ಒಬ್ಬ ಟೀಚರ್ ಏನು ಮಾಡ್ತಾರಂತೆ, ಹಿಂಗೆ ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮಲ್ಲಿ ನಿಲ್ಲಿಸ್ತಾರಂತೆ ಆಯಿತಾ. ಈಕ್ವಲ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮಲ್ಲಿ ನಿಲ್ಲಿಸ್ತಾರಂತೆ. ಈ ರೀತಿ ಸಾಲ್ವ್ ಮಾಡಿಬಿಟ್ಟು ನಿಲ್ಲಿಸ್ತಾರಂತೆ. ಅವ್ರು ಕೇಳಿರೋದು ಈಕ್ವಲ್ ನಂಬರ್ ಆಫ್ ರೋಸು ಈಕ್ವಲ್ ನಂಬರ್ ಆಫ್ ಕಾಲಮ್ಸಲ್ಲಿ ನಿಲ್ಲಿಸ್ತಾರಂತೆ. ಆ ರೀತಿ ನಿಲ್ಲಿಸಿದಾಗ ಈ ಲಾಸ್ಟ್ ಲೈನಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ ಅಂತ ಕೇಳಿದ್ದಾರೆ ಆಯಿತಾ. ಈ ಕೊನೆಯ ಸಾಲಿನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ನಿಂತಿದ್ದಾರೆ ಅಂತ ಕೇಳಿದ್ದಾರೆ ಆಯಿತಾ. ಇದು ತುಂಬ ಸಿಂಪಲ್ ಆಗಿದೆ ಆಯಿತಾ. ಇದೇನಕ್ಕೆ ಸುತ್ತಿ ಬಳಸಿ ಕೊಟ್ಟಿದ್ದಾರೆ ಅಂದರೆ ಮಕ್ಕಳು ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬಾರ್ದು, ಅದಕ್ಕೋಸ್ಕರ ಸುತ್ತಿ ಬಳಸಿ ಕೊಟ್ಟಿದ್ದಾನೆ ಆಯಿತಾ. ಇದು ನೋಡೋರು ಏನಂತ ಅನಿಸುತ್ತೆ ನಿಮಗೆ, ಇದು ಸ್ಕ್ವೇರು, ಕನ್ನಡದಲ್ಲಿ ಚೌಕ ಆಯಿತಾ. ಇದು ಸ್ಕ್ವೇರು, ಕನ್ನಡದಲ್ಲಿ ಚೌಕ ಆಯಿತಾ. ಈ ನಂಬರ್ ಕೊಟ್ಟಿದ್ದಾನೆ ಅಂದರೆ ಇದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. ನೀವು ಇರೋದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಇದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ ನೀವು, ಇದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಫಸ್ಟು ಸ್ಕ್ವೇರ್ ನಂಬರ್ ಬರ್ಕೊಳ್ಳಿ ಆಯಿತಾ. ಶಾರ್ಟ್ಕಟ್ ಹೇಳ್ಕೊಡ್ತೀನಿ. 1 2 3 4 5 6 7 8 9 10 ಅಂತ ಬರ್ಕೊಳ್ಳಿ. ಇದ್ರ ಸ್ಕ್ವೇರ್ ಎಷ್ಟಿದೆ, 1 ಇದೆ, 4 ಇದೆ, 3 3 9, 4 4 16, 5 5 25, 6 6 36, 7 7 49, 8 8 8 64, 9 81, 100. ಇನ್ನೊಂದು ಸಲ ಚೆಕ್ ಮಾಡಿ. 4 9 16 25, 6 6 36, 7 7 48 64, 9 81 ಆಯಿತು. ಈ ರೀತಿ ಬರ್ಕೊಂಡಿರ್ಬೇಕು ನೀವು. ಈ ನಂಬರ್ ಬರ್ಕೋಬೇಕು 1 ರಿಂದ 10 ವರೆಗೂ, ಅದ್ರ ಸ್ಕ್ವೇರ್ ನಂಬರ್ ಬರ್ಕೊಂಡಿರ್ಬೇಕು ಆಯಿತಾ. ಬರ್ಕೊಂಡಾಗ ನೋಡಿ ಪುನಃ 1369 ಬರ್ಕೊಳ್ಳಿ. 1369 ಬರ್ಕೊಳ್ಳಿ. ಬರ್ಕೊಂಡು ಲಾಸ್ಟ್ ನಂಬರ್ ಚೆಕ್ ಮಾಡಿ ಆಯಿತಾ. ಲಾಸ್ಟ್ ನಂಬರ್ ಎಲ್ಲಿ ಬರುತ್ತೆ, ಇಲ್ಲಿ ಬರ್ತಾಯಿತೆ 9, ಇಲ್ಲಿ ಬರ್ತಾಯಿತೆ 9 ಆಯಿತಾ. ಇಲ್ಲಿ ಬರ್ತಾಯಿತೆ 9, ಇಲ್ಲಿ ಬರ್ತಾಯಿತೆ 9. ಅದು ಕರೆಸ್ಪಾಂಡಿಂಗ್ ವ್ಯಾಲ್ಯೂ ನೋಡಿ 3 ಬರ್ತಾಯಿತೆ ಆಯಿತಾ. 3 ಅಂತ ಬರ್ಕೊಳ್ಳಿ. ಇದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನಿದೆ, 7 ಇದೆ, 7 ಅಂತ ಬರ್ಕೊಳ್ಳಿ. 7 ಅಂತ ಬರ್ಕೊಳ್ಳಿ ಆಯಿತಾ. ಲಾಸ್ಟ್ ನಂಬರ್ ಬರ್ಕೋಬೇಕು. ಲಾಸ್ಟ್ ನಂಬರು ಇದ್ರಲ್ಲಿ ಚೆಕ್ ಮಾಡಿ, ಇಲ್ಲಿ ಬರ್ತಾಯಿದೆ ಅದು ಆಯಿತಾ. ಕರೆಸ್ಪಾಂಡಿಂಗ್ ವ್ಯಾಲ್ಯೂ 3 ಇದೆ, ಇಲ್ಲಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂ 7 ಇದೆ. ಈ ರೀತಿ ಬರ್ಕೊಳ್ಳಿ ಆಯಿತಾ. ಇದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡ್ತಾ ಇರೋದು ನಾವು. ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಅಂದರೆ 2 ನಂಬರ್ನ ಕಾಟ್ ಮಾಡಿ. 2 ನಂಬರ್ನ ಕಾಟ್ ಮಾಡಿದ್ರೆ 13 ಉಳ್ಕೊಳ್ಳುತ್ತೆ ಆಯಿತಾ. ಈ 13 ಎಲ್ಲಿ ಬರ್ತಾಯಿದೆ ನೋಡಿ, 13 ಇಲ್ಲಿ ಬರ್ತಾಯಿದೆ. 13 ಇಲ್ಲಿ ಬರ್ತಾಯಿದೆ ನೋಡಿ. ಇವೆರಡರ ಮಧ್ಯೆ ಬರ್ತಾಯಿದೆ, ಇವೆರಡರ ಮಧ್ಯ 13 ಬರ್ತಾಯಿದೆ ಆಯಿತಾ.
ಇವೆರಡು ಮಧ್ಯೆ 13 ಬರ್ತಾ ಇರೋದ್ರಿಂದ ಲೆಸ್ಸರ್ ವ್ಯಾಲ್ಯೂ ತಗೊಳ್ಳಿ, ಕಡಿಮೆ ಸಂಖ್ಯೆ ತಗೊಳ್ಳಿ. ಕಡಿಮೆ ಸಂಖ್ಯೆ ಏನಾಗುತ್ತೆ 3 ಬರುತ್ತೆ. 13 16 ಮತ್ತು 9 ನಡುವೆ ಬರ್ತಾ ಐತೆ. ಇವೆರಡರಲ್ಲಿ ಕಡಿಮೆ ಸಂಖ್ಯೆ ಅಂದರೆ 9 ಇದು ಕರೆಸ್ಪಾಂಡಿಂಗ್ ವ್ಯಾಲ್ಯೂ 3 ತಗೊಳ್ಳಿ, 3 ಅಂತ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟು 3 ಅಂತ ಬರ್ಕೊಂಡ್ರಾ, ಇಲ್ಲೂ 3 ಅಂತ ಬರ್ಕೊಳ್ಳಿ, 3 ಅಂತ ಬರ್ಕೊಳ್ಳಿ. ಇದರ ಅರ್ಥ 1369 ಇದೆಯಲ್ಲ, 1369ದು ಸ್ಕ್ವೇರ್ ರೂಟು 33 ಆಗಿರುತ್ತೆ ಅಥವಾ 37 ಆಗಿರುತ್ತೆ ಆಯಿತಾ. 1369ದು ಸ್ಕ್ವೇರ್ ರೂಟು 33 ಆಗಿರುತ್ತೆ, 37 ಆಗಿರುತ್ತೆ. 33ನ 37 ಅಂತ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ 3 ಇದೆಯಲ್ಲ, 3 ನೆಕ್ಸ್ಟ್ ಡಿಜಿಟು 4 ಆಗುತ್ತೆ. 3ಇದು ನೆಕ್ಸ್ಟ್ ಡಿಜಿಟು 4 ಆಗುತ್ತೆ ಆಯಿತಾ. ಮಲ್ಟಿಪ್ಲೈ ಮಾಡಿ, 4 3 12 ಆಯಿತಾ. ನೋಡಿ ಈ ನಂಬರು ಇದಕ್ಕಿಂತ ಜಾಸ್ತಿ ಇದೆ. ಈ ನಂಬರ್ 13 ಇದೆಯಲ್ಲ, 13 ಈ ನಂಬರ್ಗಿಂತ ಜಾಸ್ತಿ ಇದೆ. ಆದ್ದರಿಂದ ಇವೆರಡರಲ್ಲಿ ಜಾಸ್ತಿ ಆದಿದೆ, ಇದಾಗುತ್ತೆ ಆಯಿತಾ. ಈ 13 ನಂಬರು 12ಗಿಂತ ಜಾಸ್ತಿ ಇದೆ, ಜಾಸ್ತಿ ಇರೋದ್ರಿಂದ ಇದರಲ್ಲಿ ಜಾಸ್ತಿ ಇರೋ ನಂಬರ್ ಯಾವುದು? 37 ಆಗಿರುತ್ತೆ. ಇದರ ಅರ್ಥ 1369ದು ಸ್ಕ್ವೇರ್ ರೂಟ್ ಏನಾಗಿರುತ್ತೆ? 37 ಆಗಿರುತ್ತೆ. ಸ್ಕ್ವೇರ್ ರೂಟ್ ಆಫ್ 1369ದು ಸ್ಕ್ವೇರ್ ರೂಟು 37 ಆಗಿರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಆಗಿರುತ್ತೆ. ಆನ್ಸರ್ ಎ ಆಗಿರುತ್ತೆ. ಈ ಕ್ವಶನ್ ನೀವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂದರೆ ನೀವೇನು ಮಾಡಿ, ಪಾಸ್ ಮಾಡಿ ಆಯಿತಾ, ರಿವೈಂಡ್ ಮಾಡಿ ಅರ್ಥ ಮಾಡ್ಕೊಂಡು ನೀಟಾಗಿ ಒಂದೊಂದು ಸ್ಟೆಪ್ 10 ಸೆಕೆಂಡ್ ಹಿಂದೆ ಹೋಗಿ. ಅರ್ಥ ಆಗಲಿಲ್ಲ ಅಂದರೆ ಫಾಸ್ಟ್ ಆಯಿತು ಅಂದರೆ 10 ಸೆಕೆಂಡ್ ಹಿಂದೆ ಹೋಗಿ ಈ ಕ್ವಶನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಈ ಟ್ರಿಕ್ ಯೂಸ್ ಮಾಡಿ, ಬೇರೆ ಯಾವ್ದಾರ ಯೂಸ್ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಆಯಿತಾ. ಇದು ಬಿಟ್ಟು ಬೇರೆ ಯಾವುದೇ ಮೆಥಡ್ ಯೂಸ್ ಮಾಡಿದ್ರು ಇದು ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕಡಿಮೆ ಅಂದರೆ 15ರಿಂದ 20 ನಿಮಿಷ ಟೈಮ್ ಹೊರಟೋಗುತ್ತೆ. ಆದ್ದರಿಂದ ನೀವೇನು ಮಾಡಿ, ಇದನ್ನು ನೀಟಾಗಿ ಅರ್ಥ ಮಾಡಿ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಈ ರೀತಿ ಯಾವುದೇ ಪ್ರಾಬ್ಲಮ್ ಬರಲಿ ಆಯಿತಾ, ಈ ರೀತಿ ಯಾವುದೇ ಪ್ರಾಬ್ಲಮ್ ಬರಲಿ, 1369 ಕೊಡಲಿ, 1781 ಕೊಡಲಿ, ಯಾವ್ದಾರ ನಂಬರ್ ಕೊಡಿ, ಯಾವುದೇ ನಂಬರ್ ಕೊಟ್ಟರು ಈ ಪ್ರೊಸೀಜರ್ ಯೂಸ್ ಮಾಡಿ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಇದಕ್ಕೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದ ಡಿಫ್ರೆನ್ಸ್ ಬಿಟ್ವೀನ್ 58% ಆಫ್ ಎ ನಂಬರ್, the difference between 58% of a number and 39% of the same number, 39% of the same number is 247. ಅರ್ಥ ಆಯ್ತಾ? The difference between 58% of a number and 39% of the same number is 247 ಅಂತ ಕೊಟ್ಬಿಟ್ಟು 62% ಆಫ್ ದ ನಂಬರ್ ಎಷ್ಟು ಅಂತ ಕೇಳಿದ್ದಾರೆ ಆಯಿತಾ. 62% ಆಫ್ ದ ಸೇಮ್ ನಂಬರ್ ಎಷ್ಟು ಅಂತ ಕೇಳಿದ್ದಾರೆ ಆಯಿತಾ. ಇದನ್ನು ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ, ಇದನ್ನು ಫೈನಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲಿ ಒಂದು ಸಂಖ್ಯೆಯ 58%, ಒಂದು ಸಂಖ್ಯೆಯ 58% ಮತ್ತು ಅದೇ ಸಂಖ್ಯೆಯ 39% ನಡುವಿನ ವ್ಯತ್ಯಾಸ 247 ಆಗಿರ್ತದೆ ಅಂತ ಕೊಟ್ಟಿದ್ದಾನೆ ಆಯಿತಾ. ಒಂದು ಸಂಖ್ಯೆಯ 58% ಮತ್ತು ಅದೇ ಸಂಖ್ಯೆಯ 39% ನಡುವಿನ ವ್ಯತ್ಯಾಸ 247 ಆಗಿರ್ತದೆ ಅಂತ ಕೇಳಿದ್ದಾನೆ ಆಯಿತಾ. ಕೊಟ್ಬಿಟ್ಟು ನೆಕ್ಸ್ಟು 62% ಅಂದರೆ ಏನು ಅಂತ ಕೇಳಿದ್ದಾನೆ. ಅದೇ ಸಂಖ್ಯೆದು 62% ಅಂದರೆ ಎಷ್ಟು ಅಂತ ಕೇಳಿದ್ದಾನೆ ಆಯಿತಾ. ಫಸ್ಟ್ ಸಿಂಪ್ಲಿಫೈ ಮಾಡಿ ಎಕ್ಸ್ನ ಫೈಂಡ್ ಔಟ್ ಮಾಡಿ. ನೋಡಿ, ಎರಡರಲ್ಲೂ ಎಕ್ಸ್ನ ಆಚೆ ತೆಗಿರಿ, ಎಕ್ಸ್ ಕಾಮನ್ ತೆಗಿರಿ. ಒಳಗಡೆ 58% ಮೈನಸ್ 39% ಆಗುತ್ತೆ, ಆ ಕಡೆ 247 ಉಳಿಯುತ್ತೆ ಆಯಿತಾ. 58 ಇದ್ರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 19% ಆಗುತ್ತೆ. 19% 247 ಆಗುತ್ತೆ. 58ರಲ್ಲಿ 39 ಕಳೆದ್ರೆ 19% ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು 247 ಆಯಿತಾ. ಅದಕ್ಕೆ ಮೊದಲೇ ಏನು ಮಾಡಿ, ಎಕ್ಸ್ ಇಂಟು 19% ಇದೆಯಲ್ಲ, ಪರ್ಸೆಂಟ್ನ ಪರ್ಸೆಂಟ್ ಅಂತ ಬರ್ಕೊಳ್ಳಿ ಆಯಿತಾ. 19% ಅಂತ ಬರ್ಕೊಳ್ಳಿ, ಇದನ್ನು 247 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 247 ಇಂಟು 19/100 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪಲ್ಟಿ ಆಗುತ್ತೆ, 100/19 ಆಗುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಅಂದರೆ 1300 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ ಎಕ್ಸ್ ಈಕ್ವಲ್ ಟು 1300 ಬರುತ್ತೆ. ಕ್ವಶನಲ್ಲಿ ಏನು ಕೇಳಿರೋದು ಅದು 62% ಆಫ್
ಎಕ್ಸ್ ಅಂದ್ರೆ ಏನು ಅಂತ ಕೇಳಿದ್ದಾನೆ ಆಯಿತಾ. 62% ಇಂಟು ಎಕ್ಸ್ ಅಂದ್ರೆ ಏನು, ಎಕ್ಸ್ ಅಂದರೆ 1300 ಆಯಿತಾ. 20 ಡಮಾರ್ ಆಗುತ್ತೆ. 62 ಇಂಟು 13 ಮಲ್ಟಿಪ್ಲೈ ಮಾಡಿ, 2 ಮಲ್ಟಿಪ್ಲೈ ಮಾಡಿದ್ರೆ 806 ಬರುತ್ತೆ. 806 ಅಂದರೆ ಆನ್ಸರ್ ಬಿ ಆಗಿರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ 8 ಆರೆಂಜ್ 8 ಕಿತ್ತಳೆ ಹಣ್ಣನ್ನ 8 ರೂಪಾಯಿಗೆ ತೊಗೋತಾನೆ ಆಯಿತಾ. ಒಬ್ಬ ವ್ಯಕ್ತಿ 8 ಕಿತ್ತಳೆ ಹಣ್ಣು 8 ಆರೆಂಜ್ನ 8 ರೂಪಾಯಿಗೆ ತೊಗೋತಾನೆ. ತಗೊಂಡು 8 ಆರೆಂಜ್ 8 ಕಿತ್ತಳೆ ಹಣ್ಣನ್ನ 9 ರೂಪಾಯಿಗೆ ಮಾರಾಟ ಮಾಡ್ತಾನೆ ಆಯಿತಾ. 8 ಕಿತ್ತಳೆ ಹಣ್ಣನ್ನ 8 ರೂಪಾಯಿಗೆ ತೊಗೋತಾನೆ. 8 ಕಿತ್ತಳೆ ಹಣ್ಣನ್ನ 9 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಲಾಭ ಆಯಿತಾ ನಷ್ಟ ಆಯಿತಾ, ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ? ಅವನಿಗೇನಾಯಿತು, ಪ್ರಾಫಿಟ್ ಆಯಿತು. ಪ್ರಾಫಿಟ್ ಎಷ್ಟು, 1 ರೂಪಾಯಿ ಆಯಿತು ಆಯಿತಾ. 8 ರೂಪಾಯಿಗೆ ತೊಗೊಂಡವನೇ 9 ರೂಪಾಯಿಗೆ ಮಾರಿದ್ದಾನೆ ಅಂದರೆ 1 ರೂಪಾಯಿ ಪ್ರಾಫಿಟ್ ಆಯಿತು, ಲಾಭ ಆಯಿತು ಆಯಿತಾ. ಇದನ್ನು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಪರ್ಸೆಂಟೇಜ್ ಪ್ರಾಫಿಟ್ ಅಂದರೆ ಕೆಳಗಡೆ ಒರಿಜಿನಲ್ ವ್ಯಾಲ್ಯೂ ಬರ್ಕೋಬೇಕು. ಒರಿಜಿನಲ್ ರೇಟು 8 ಇದೆ ಆಯಿತಾ. ಲಾಭ ಎಷ್ಟು ಬಂದಿದೆ, 1 ರೂಪಾಯಿ ಬಂದಿದೆ ಇಂಟು 100 ಆಯಿತಾ. ಸಿಂಪ್ಲಿಫೈ ಮಾಡಿ 4 2s 4 5s ಏನಾಗುತ್ತೆ, 25/2 ಆಗುತ್ತೆ. 25/2 ಅಂದರೆ 12.5% ಆಗುತ್ತೆ ಆಯಿತಾ. ಅವನಿಗೆ ಲಾಭ 12.5% ಸಿಗುತ್ತೆ. ಅದೇನಾಗುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ರೀತಿ ಹನುಮಂತನ ಬಾಲ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೀವೇನಾದರೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಈ ಥರ ಒಂದು ಕ್ವಶನ್ ಸಾಲ್ವ್ ಮಾಡೋಕ್ಕೆ ನಿಮಗೆ 2 hours ಬೇಕಾಗುತ್ತೆ. ಅರ್ಥ ಆಯ್ತಾ? ಇದನ್ನು ಸರಿಯಾಗಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ, ಕಲ್ತ್ಕೊಂಡಿಲ್ಲ ಅಂದರೆ ಈ ರೀತಿ ಒಂದು ಕ್ವಶನ್ ಸಾಲ್ವ್ ಮಾಡೋಕ್ಕೆ ನಿಮಗೆ ಪೂರ್ತಿ ಎಕ್ಸಾಮ್ 2 hours ಬೇಕಾಗುತ್ತೆ ಆಯಿತಾ. ಅದಕ್ಕೆ ಮಕ್ಕಳು ಪ್ರಾಕ್ಟೀಸ್ ಮಾಡಿರಬೇಕು ನೋಡಿ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಮಿಶ್ರ ಭಿನ್ನರಾಶಿನ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡಬೇಕು ಆಯಿತಾ. ಮಿಶ್ರ ಭಿನ್ನರಾಶಿ ಅಥವಾ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಇದನ್ನು ಕನ್ವರ್ಟ್ ಮಾಡಿ, ಡಿವಿಷನ್ ಸಿಂಬಲ್ ಹಾಕಿ, ಡಿನಾಮಿನೇಟರ್ ಸೇಮ್ ಬರುತ್ತೆ. 5 ಒಂದ್ಲಿ 5 5 3 8 ಆಯಿತಾ. ಪ್ಲಸ್ 3/4 ಆಯಿತಾ. ಇಂಟು ಇದೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ. ಡಿನಾಮಿನೇಟ್ರಲ್ಲಿ ಏನಿದೆ, ಡಿನಾಮಿನೇಟ್ರಲ್ಲಿ 3 ಇದೆ, 3 ಬರ್ಕೊಳ್ಳಿ. ಮಿಕ್ಸ್ಡ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿ. 3 3 9 9 1 10 ಈಕ್ವಲ್ ಟು, ಈ ಕಡೆ ಇದೆ ರೈಟ್ ಹ್ಯಾಂಡ್ ಸೈಡಲ್ಲಿ. ಡಿನಾಮಿನೇಟ್ರಲ್ಲಿ 9 ಇದೆ, 9 ಬರ್ಕೊಳ್ಳಿ. 9 1 9 9 2 18 18 ಪ್ಲಸ್ 7 ಏನಾಗುತ್ತೆ, 25 ಆಗುತ್ತೆ ಆಯಿತಾ. ನೆಕ್ಸ್ಟ್ ಈ ಕಡೆ ಏನಿದೆ, 8/9 ಹಂಗೆ ಬರ್ಕೊಳ್ಳಿ. ಇದನ್ನು ಏನಿದೆ ಅದನ್ನು ಬರ್ಕೊಳ್ಳಿ ಆಯಿತಾ. ಕ್ವಶನಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ, ನಾನು ಸಿಂಪ್ಲಿಫೈ ಕನ್ಫ್ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಎಕ್ಸ್ ಬರ್ಕೊಂಡಿದ್ದೀನಿ. ಎಕ್ಸ್ 6/7 ಡಿವಿಷನ್ ಸಿಂಬಲ್ ಇದೆ, 5/6 ಇದೆ ಆಯಿತಾ. ಈ ರೀತಿ ಲೆಕ್ಕ ಕೊಟ್ಟಾಗ ಫಸ್ಟ್ ಸ್ಟೆಪ್ಪು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆಯಲ್ಲ, ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. 3 ಕಡೆ ಇದೆ, 3 ಕಡೆ ಕನ್ವರ್ಟ್ ಮಾಡಿ. ನೆಕ್ಸ್ಟ್ ಏನು ಮಾಡಿ, ಡಿವಿಷನ್ ಆಯಿತಾ. ನೆಕ್ಸ್ಟು ಡಿವಿಷನ್ ಪಾರ್ಟ್ ಇದೆಯಲ್ಲ ಅದನ್ನು ಸಿಂಪ್ಲಿಫೈ ಮಾಡಿ. ಎಲ್ಲಿದ್ರೆ ಡಿವಿಷನ್ನು, ಬ್ರಾಕೆಟ್ ಹಾಕೋಬಿಡಿ. ನೀವು ಡಿವಿಷನ್ಗೆ ಬ್ರಾಕೆಟ್ ಹಾಕೋಬಿಡಿ, ಸಿಂಪ್ಲಿಫೈ ಮಾಡೋದು ಈಸಿ ಆಗುತ್ತೆ. ಇಲ್ಲಿ ನೋಡಿ, ಎಲ್ಲೆಲ್ಲಿ ಡಿವಿಷನ್ ಇದೆ ಅದು ಬ್ರಾಕೆಟ್ ಹಾಕೊಂಡು ಫಸ್ಟು ಡಿವಿಷನ್ನ ಸಿಂಪ್ಲಿಫೈ ಮಾಡಿ. ಏನಾಗುತ್ತೆ, 5/6 ಬರ್ಕೊಂಡಿದ್ದೀನಿ. ಡಿವಿಷನ್ ಸಿಂಬಲ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಕನ್ವರ್ಟ್ ಮಾಡಬೇಕು. ಇದನ್ನು ಪಲ್ಟಿ ಮಾಡಬೇಕು. 7/6 ಆಯಿತಾ. ಬ್ರಾಕೆಟ್ ಒಳಗಡೆನೇ ಇರಲಿ ಆಯಿತಾ, ಪ್ರೊಟೆಕ್ಟ್ ಮಾಡಿ. ಮೈನಸ್ 8/9 ಬರ್ಕೊಳ್ಳಿ ಆಯಿತಾ. ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಕನ್ವರ್ಟ್ ಮಾಡಿ. ಇದನ್ನು ಪಲ್ಟಿ ಮಾಡಿ. 5/8 ಆಯಿತಾ. ಅದನ್ನೆಲ್ಲ ಹಾಗೆ ಬರ್ಕೊಳ್ಳಿ. ಪ್ಲಸ್ 3/4 ಇಂಟು 10/3. ಆ್ಯಕ್ಚುಲಿ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದಿತ್ತು ನಾವು, ಇಲ್ಲಿ ಕ್ಯಾನ್ಸಲ್ ಮಾಡೋಣ. 3 ಕ್ಯಾನ್ಸಲ್ ಆಗುತ್ತೆ. 25/9 ಅಂತ ಬರ್ಕೊಳ್ಳಿ. 3 ಕ್ಯಾನ್ಸಲ್ ಮಾಡಿದ್ದೀವಿ. 3 ಕ್ಯಾನ್ಸಲ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ, 3 ಕ್ಯಾನ್ಸಲ್ ಆಗುತ್ತೆ. 2 2s 2 5s ಆಯಿತಾ. ಇಲ್ಲಿ ಏನು ಉಳ್ಕೊಳ್ಳುತ್ತೆ, 5/2 ಉಳ್ಕೊಳ್ಳುತ್ತೆ ಆಯಿತಾ. ಇದಿಷ್ಟರಿಂದ
ಇದು ಇಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ 5/2 ಉಳ್ಕೊಳ್ಳುತ್ತೆ. 3 3 ಕ್ಯಾನ್ಸಲ್ ಆಗುತ್ತೆ. 2 2s 2 5s 5/2. ಆ ಕಡೆ ಏನಿಲ್ಲ, 25/9 ಅಂತ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟು ಈ ಬ್ರಾಕೆಟ್ ಒಳಗಡೆ ಬನ್ನಿ, ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. ನೋಡಿ 8 8 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಉಳ್ಕೊಳ್ಳುತ್ತೆ, ಮೇಲ್ಗಡೆ 5 ಉಳ್ಕೊಳ್ಳುತ್ತೆ, ಕೆಳಗಡೆ 9 ಉಳ್ಕೊಳ್ಳುತ್ತೆ. ಈ ಬ್ರಾಕೆಟ್ ಒಳಗಡೆ ಎಷ್ಟು ಉಳ್ಕೊಳ್ಳುತ್ತೆ, ಮೈನಸ್ ಎಕ್ಸ್ ಹಾಕ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. 7 5 35, 6 36 ಆಯಿತಾ. ನೀವು ಪ್ರಾಪರಾಗಿ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಹಿಂಗೆ ಬೇಕಾದ್ರೂ ಸಾಲ್ವ್ ಮಾಡ್ಕೊಬರ್ಬೋದು, ಹಿಂಗೆ ಬೇಕಾದ್ರೂ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು, ನಿಮಗೆ ಕರೆಕ್ಟ್ ಆನ್ಸರೇ ಸಿಗುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಮಾಡಿ, ನೆಕ್ಸ್ಟ್ ಸ್ಟೆಪ್ ನೋಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ ನೋಡಿ, ಬ್ರಾಕೆಟ್ ತೆಗೆದಾಕಿ, ಪರವಾಗಿಲ್ಲ, ಬ್ರಾಕೆಟ್ ತೆಗೆದಾಕಿ. -5/9 ಇದೆ, -5/9 ಆ ಕಡೆ ಕಳಿಸಿ ಆಯಿತಾ. ಇದನ್ನು ಬರ್ಕೊಳ್ಳಿ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 35/36 ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. -5/9 ಆ ಕಡೆ ತೊಗೊಳ್ಳಿ. ಆ ಕಡೆ ತೊಗೊಂಡ್ರೆ ಏನಾಗುತ್ತೆ ಆಯಿತಾ. ಇದನ್ನು ಬರ್ಕೊಳ್ಳಿ, 5/2 ಈಕ್ವಲ್ ಸೈನು 25/9 ಇದೆ, 25/9 ಬರ್ಕೊಳ್ಳಿ ಆಯಿತಾ. ನಾನು ಹೇಳಿದ್ನಲ್ಲ, -5/9 ಆ ಕಡೆ ತೊಗೊಂಡ್ರೆ +5/9 ಆಗುತ್ತೆ ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ, ಡಿನಾಮಿನೇಟರ್ ಸೇಮ್ ಇದೆ, 9 ಇದೆ ಆಯಿತಾ. 25 + 5 ಏನಾಗುತ್ತೆ, 30 ಆಗುತ್ತೆ. ಡಿನಾಮಿನೇಟರ್ ಸೇಮ್ ಇದೆ, 25 + 5 30 ಆಗುತ್ತೆ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 35x / 36 + 5/2 ಅಂತ ಬರ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ, ಈ ರೀತಿ ಬರ್ಕೊಂಡು ಇಟ್ಕೊಳ್ಳಿ ಆಯಿತಾ. ಈಗ ಏನು ಮಾಡಿ ಅಂದರೆ, ಇಲ್ಲಿಂದ ಇಲ್ಲಿ ತನಕ ನೀಟಾಗಿ ಅರ್ಥ ಮಾಡಿಕೊಂಡು ಬರ್ಕೊಳ್ಳಿ ಆಯಿತಾ. ಕಾಪಿ ಮಾಡ್ಕೊಳ್ಳಿ. ಇದನ್ನು ಕ್ಲಿಯರ್ ಮಾಡಿಬಿಟ್ಟು ಫರ್ದರ್ ಈ ಈಕ್ವೇಷನ್ ತೊಗೊಂಡು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ಆಯಿತಾ. ಇದನ್ನು ನೋಡಿ, ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ, 3 ಹೋಗುತ್ತೆ. 3 3s 3 10s. ರೈಟ್ ಹ್ಯಾಂಡ್ ಸೈಡ್ ಏನು ಬಂತು, 10/3 ಬಂತು. ರೈಟ್ ಹ್ಯಾಂಡ್ ಸೈಡ್ 10/3 ಬರ್ಕೊಂಡೆ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ, 35x / 36 ಪ್ಲಸ್ 5/2 ಇದೆಯಲ್ಲ, +5/2ನ ಬಲಗಡೆ ತಗೋತೀನಿ. ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ -5/2 ಆಗುತ್ತೆ ಆಯಿತಾ. +5/2 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ -5/2 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ, ಇದೇನಾಗುತ್ತೆ, 3 2s 6 ಆಗುತ್ತೆ. ಬೇಕು ಅಂದರೆ ನಿಧಾನಕ್ಕೆ ಬರೀತೀವಿ, ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ. 3 × 2 ಆಗುತ್ತೆ, ಮೇಲ್ಗಡೆ 10 × 2 -5 × 3 ಆಗುತ್ತೆ ಆಯಿತಾ. ಈ ರೀತಿ ಬರ್ಕೊಂಡು ಹೋದರೆ ಇನ್ನೂ ಹನುಮಂತನ ಬಲ ಉದ್ದ ಆಗುತ್ತೆ. ಅದಕ್ಕೆ ನಾನು ಡೈರೆಕ್ಟಾಗಿ ಬರೆಯೋಣ ಅಂದ್ಕೊಂಡೆ, ಪರವಾಗಿಲ್ಲ ಬಿಡಿ. 35x / 36 ನಂಬರ್ ಆಫ್ ಸ್ಟೆಪ್ಸ್ ಜಾಸ್ತಿ ಆಗ್ತಾ ಬರ್ತಾ ಇದೆ. 35x / 36 ಇದು ನೋಡಿ ಏನಾಗುತ್ತೆ, 10 20, 5 3 15 6 ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ, 20ರಲ್ಲಿ 15 ಕಳೆದ್ರೆ 5/6 ಆಗುತ್ತೆ. ಇದು 35x / 36 ಆಗುತ್ತೆ ಆಯಿತಾ. ಈಗ ಎಕ್ಸ್ನ ಸಿಂಪ್ಲಿಫೈ ಮಾಡಿ, x = 5/6 × 35/6 ಇದೆಯಲ್ಲ, 35/6 ಇದೆಯಲ್ಲ, ಆ ಕಡೆ ಹೋದರೆ ಪಲ್ಟಿ ಆಗುತ್ತೆ, 36/35 ಆಗುತ್ತೆ. ಸಿಂಪ್ಲಿಫೈ ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 6/7 ಬರುತ್ತೆ ಆಯಿತಾ. 6/7 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಆಗುತ್ತೆ. ಯಾವ ರೀತಿ ಅಂತೀರಾ ನೋಡಿ, 6 1s 6 1 6 6 36 ಆಯಿತಾ. 5 1s 5 7s ಆಯಿತಾ. ಮೇಲ್ಗಡೆ 6 ಉಳ್ಕೊತು, ಕೆಳಗಡೆ 7 ಉಳ್ಕೊತು. ಆನ್ಸರ್ ಏನು ಬರುತ್ತೆ, 6/7 ಆನ್ಸರ್ ಸಿ ಆಗಿರುತ್ತೆ ಆಯಿತಾ. ಈ ರೀತಿ ಲೆಕ್ಕ ಬಂದರೆ, ಈ ರೀತಿ ನಿಮ್ಗೆ ಏನಾರು ಅನ್ಸಿದ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂದರೆ ಈ ರೀತಿ ಕ್ವಶನ್ ನಂಬರ್ 41ನಲ್ಲಿ ಬಂದರೂ ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಈ ರೀತಿ ಲೆಕ್ಕ ಏನಾರ ಫಸ್ಟ್ ಕ್ವಶನ್ ಬಂದರೆ ಇದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಲೆಕ್ಕ ಎಲ್ಲ ಲಾಸ್ಟಲ್ಲಿ ಇಟ್ಕೊಳ್ಳಿ ಆಯಿತಾ. ಫಸ್ಟ್ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿ, ಅದಾದಮೇಲೆ ಪ್ಯಾಸೇಜ್ ಸಾಲ್ವ್ ಮಾಡಿ, ಅದಾದಮೇಲೆ ಮ್ಯಾಥಮೆಟಿಕ್ಸ್ ಬನ್ನಿ. ಮ್ಯಾಥಮೆಟಿಕ್ಸಲ್ಲಿ ಸಿಂಪಲ್ ಯಾವುದಿದೆ ಫಸ್ಟ್ ಎಲ್ಲನೂ ಸಾಲ್ವ್ ಮಾಡ್ಕೊಬನ್ನಿ. ಈ ರೀತಿ ಹನುಮಂತನ ಬಾಲ ಏನಾರ ಕಂಡ್ರೆ ಇದನ್ನು ಲಾಸ್ಟಲ್ಲಿ ಸಾಲ್ವ್ ಮಾಡಿ, ಇಲ್ಲಾಂದರೆ ಪೂರ್ತಿ ಟೈಮ್ ಇದರಲ್ಲೇ ಹೊರಟೋಗುತ್ತೆ ನಿಮಗೆ ಆಯಿತಾ. ಫಸ್ಟ್ ಏನಾರು ನೀವು ಅಟೆಂಪ್ಟ್ ಮಾಡಿ ಸರಿಯಾಗಿ ಏನಾರು ಆನ್ಸರ್ ಬರಲಿಲ್ಲ ಅಂದರೆ ನೀವು ಅರ್ಧ ಫ್ರಸ್ಟ್ರೇಷನ್ ಹೊರಟೋಗ್ಬಿಟ್ಟು ಬರೋದೇ ಇಲ್ಲ. 50% ನಿಮ್ಮ ಎನರ್ಜಿ ಎಫರ್ಟು ಎಲ್ಲ ಲಾಸ್ ಆಗುತ್ತೆ. ಆದ್ದರಿಂದ ಈ ಥರ ಲೆಕ್ಕ ಬಂದರೆ ದಯವಿಟ್ಟು ಲಾಸ್ಟಲ್ಲಿ ಮಾಡಿ.
ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಭಿನ್ನರಾಶಿ ಇದೆಯಂತೆ, ಒಂದು ಭಿನ್ನರಾಶಿ ಅಥವಾ ಇಂಗ್ಲೀಷಲ್ಲಿ ಫ್ರ್ಯಾಕ್ಷನ್ ಇದೆಯಂತೆ. ಅದ್ರಲ್ಲಿ ಏನು ಮಾಡಿದ್ದಾರೆ ಅಂದರೆ, ನ್ಯೂಮರೇಟರ್ನ 150% ಇನ್ಕ್ರೀಸ್ ಮಾಡಿದಾರಂತೆ. ಡಿನಾಮಿನೇಟರ್ನ 350% ಇನ್ಕ್ರೀಸ್ ಮಾಡಿದಾರಂತೆ. ಆಯಿತಾ, ನ್ಯೂಮರೇಟರ್ನ 150%, ಡಿನಾಮಿನೇಟರ್ನ 350% ಇನ್ಕ್ರೀಸ್ ಮಾಡಿದಾಗ ಇದ್ರ ವ್ಯಾಲ್ಯೂ 25/51 ಬರುತ್ತಂತೆ. ಆಯಿತಾ, ನೆಕ್ಸ್ಟ್ ಈ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. x/y ಫ್ರ್ಯಾಕ್ಷನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಅದಕ್ಕೆ ಮುಂಚೆ ನೋಡಿ 150% ಇದೆಯಲ್ಲ, 150%ನ 150/100 ಅಂತ ಬರ್ಕೋಬೋದು. ಆಯಿತಾ, 0 ಕ್ಯಾನ್ಸಲ್ ಆಗುತ್ತೆ, 5 2s 5 3s 3/2 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1.5 ಅಂತ ಬರುತ್ತೆ. ಆಯಿತಾ, ಅದೇ ರೀತಿ 350% ಇದೆಯಲ್ಲ, 350%ನ 350/100 ಅಂತ ಬರ್ಕೋಬೋದು. ಆಯಿತಾ, 1 0 ಕ್ಯಾನ್ಸಲ್ ಆಗುತ್ತೆ, 35/10 ಅಂತ ಬರ್ಕೋಬೋದು. ಆಯಿತಾ, 1 0 ಇದೆ ಡಿನಾಮಿನೇಟ್ರಲ್ಲಿ, ಅಂದರೆ ಒಂದು ಡಿಜಿಟ್ ಆದಮೇಲೆ ಚುಕ್ಕಿಡ್ಬೋದು. ಇದೆಲ್ಲ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈ ರೀತಿ ಬರ್ಕೋಬೋದು. 350%ನ 3.5 ಅಂತ ಬರ್ಕೊಳ್ಳಿ, 150%ನ 1.5 ಅಂತ ಬರ್ಕೊಳ್ಳಿ. ಆಯಿತಾ, ನೋಡಿ ಬರ್ಕೋತಾ ಇದ್ದೀನಿ. ಎಕ್ಸ್ ಪ್ಲಸ್ 150%ನ 1.5x ಅಂತ ಬರ್ಕೋತೀನಿ, y ಪ್ಲಸ್ 350%ನ 3.5y ಅಂತ ಬರ್ಕೋತೀನಿ. ಆಯಿತಾ, ಇದು ಆ್ಯಸ್ ಇಟ್ ಈಸ್ 25/51. ಇದೇನಾಗುತ್ತೆ, 1.5 ಮೇಲ್ಗಡೆ 2.5x ಆಗುತ್ತೆ, ಡಿನಾಮಿನೇಟ್ರಲ್ಲಿ 3.5 + 1 4.5y ಆಗುತ್ತೆ, ಈಕ್ವಲ್ ಟು 25/51 ಆಗುತ್ತೆ. ಆಯಿತಾ, 2.5 4.5 ಆ ಕಡೆ ಕಳಿಸಿ, x/y ಈಕ್ವಲ್ ಟು 25/51 ಇಂಟು ಇದು ಆ ಕಡೆ ಹೋದ್ರೆ ಏನಾಗುತ್ತೆ, ಪಲ್ಟಿ ಆಗುತ್ತೆ. 4.5 ಮೇಲ್ಗಡೆ ಹೋಗುತ್ತೆ, 2.5 ಕೆಳಗಡೆ ಬರುತ್ತೆ. ಆಯಿತಾ, ಇಲ್ಲಿ ನೋಡಿ ಡೆಸಿಮಲ್ ಇದೆ, ಇಲ್ಲೊಂದಿದೆ ಡೆಸಿಮಲ್ ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ನೋಡಿ 25/51. ಆಯಿತಾ, ಮೇಲ್ಗಡೆ ಒಂದು ಡೆಸಿಮಲ್ ಪಾಯಿಂಟ್ ಇದೆ, ಡಿನಾಮಿನೇಟ್ರಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಇದೆ, ಎರಡೂ ಕ್ಯಾನ್ಸಲ್ ಆಗುತ್ತೆ. ಆಯಿತಾ, ಎರಡೂ ಕ್ಯಾನ್ಸಲ್ ಆಗಿ ಏನಾಗುತ್ತೆ, 45/25 ಉಳ್ಕೊಳ್ಳುತ್ತೆ. ಆಯಿತಾ, 25 ಕ್ಯಾನ್ಸಲ್ ಆಗುತ್ತೆ, ನಮಗೇನು ಬರುತ್ತೆ, 25 ಕ್ಯಾನ್ಸಲ್ ಆಗಿ x/y ಈಕ್ವಲ್ ಟು 45/51 ಉಳ್ಕೊಳ್ಳುತ್ತೆ. ಆಯಿತಾ, ಇದು 3ರಿಂದ ಹೋಗುತ್ತೆ. ಆಯಿತಾ, 3 1s 3 5s ಮೇಲ್ಗಡೆ 15 ಬರುತ್ತೆ, ಇದು 3ರಿಂದ ಹೋಗುತ್ತೆ, 3 1s 3 7s. ಆಯಿತಾ, ಆನ್ಸರ್ ಏನು ಬರುತ್ತೆ, ಆನ್ಸರ್ 15/17 ಬರುತ್ತೆ. 15/17 ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಸ್ಕ್ವೇರು, ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಕನ್ನಡದಲ್ಲಿ ಸಮಬಾಹು ತ್ರಿಭುಜ. ಒಂದು ಸ್ಕ್ವೇರು, ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಬಿಟ್ಟು ಎರಡರದ್ದು ಪೆರಿಮೀಟರ್ ಸಮ ಇದೆ ಅಂತ ಕೊಟ್ಟಿದ್ದಾನೆ. ಆಯಿತಾ, ಎರಡರದ್ದು ಪೆರಿಮೀಟರ್ ಅಥವಾ ಸುತ್ತಳತೆ ಸಮ ಇದೆ ಅಂತ ಕೊಟ್ಟಿದ್ದಾನೆ. ಮತ್ತು ಟ್ರಯಾಂಗಲ್ದು ಒಂದೇ ಒಂದು ಸೈಡ್ ಕೊಟ್ಟಿದ್ದಾನೆ 8 ಸೆಂಟಿಮೀಟರ್ ಅಂತ. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ, ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಎಲ್ಲ ಬಾಹುಗಳು ಸಮ ಆಗಿರುತ್ತೆ. ಆಯಿತಾ, ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ, 8 8 8. ಆಯಿತಾ, ಕೊಟ್ಬಿಟ್ಟು ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಸ್ಕ್ವೇರ್ದು ವಿಸ್ತೀರ್ಣ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ನೋಡಿ ಏನು ಕೊಟ್ಟಿದ್ದಾನೆ, ಪೆರಿಮೀಟರ್ ಕೊಟ್ಟಿದ್ದಾನೆ. ಇದ್ರ ಪೆರಿಮೀಟರ್ ಏನಿದೆ, ಸ್ಕ್ವೇರು ಮತ್ತು ಟ್ರಯಾಂಗಲ್ ಇದ್ರ ಪೆರಿಮೀಟರ್. ಆಯಿತಾ, ಪೆರಿಮೀಟರ್ ಸಮ ಇದೆ, ಇದ್ರ ಪೆರಿಮೀಟರ್ ಸಮ ಇದೆ. ಆಯಿತಾ, ಇದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಇದ್ರ ಪೆರಿಮೀಟರ್ ಏನಿದೆ, 8 8 8 8 8 8. ಆಯಿತಾ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಪೆರಿಮೀಟರು 8 8 8. ಸ್ಕ್ವೇರ್ದು ಏನಿದೆ, ಎ ಇದು 4a ಆಗುತ್ತೆ. ಆಯಿತಾ, ಇದನ್ನು ಆ್ಯಡ್ ಮಾಡಿ, 4a = 8 1 8 8 7 8 3 24. ಆಯಿತಾ, 4 1s 4 6 a = 6 ಸೆಂಟಿಮೀಟರ್ ಬರುತ್ತೆ. ಆಯಿತಾ, ಇದ್ರ ಸೈಡ್ ಗೊತ್ತಾಯಿತು, 6 ಸೆಂಟಿಮೀಟರ್. ಈಗ ಇದ್ರ ಏರಿಯಾ ಫೈಂಡ್ ಔಟ್ ಮಾಡಿ.
ಸ್ಕ್ವೇರ್ದು ಏರಿಯಾ ಏನಾಗುತ್ತೆ ಎ ಇಂಟು ಎ 6 ಇಂಟು 6 ಏನಾಗುತ್ತೆ ಏರಿಯಾ ಇಸ್ ಈಕ್ವಲ್ ಟು 36 ಸ್ಕ್ವೇರ್ ಸೆಂಟಿಮೀಟರ್ ಆಯಿತಾ. ಸ್ಕ್ವೇರ್ದು ಏರಿಯಾ ಏನು ಬರುತ್ತೆ 36 ಸ್ಕ್ವೇರ್ ಸೆಂಟಿಮೀಟರ್ ಅಥವಾ ಕನ್ನಡದಲ್ಲಿ 36 ಚದರ ಸೆಂಟಿಮೀಟರ್. ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಈ ರೀತಿ ಒಂದು ಜೊಮೆಟ್ರಿಕಲ್ ಫಿಗರ್ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಟ್ರಯಾಂಗಲ್ ಇದೆ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಇದರಲ್ಲಿ ಎಷ್ಟು ತ್ರಿಭುಜ ಇದೆ ಅಂತ ಕೇಳಿದ್ದಾನೆ. ನೋಡಿ ಕೇರ್ಫುಲ್ಲಾಗಿ ನೋಡಿ. 1 2 3 4 5 6 7 8 9 ಆಯಿತಾ. ನೆಕ್ಸ್ಟ್ ನೋಡಿ 9 ಆದಮೇಲೆ ನೆಕ್ಸ್ಟ್ ನೋಡಿ ಪುನಃ ಅಳಿಸ್ತಾ ಇದ್ದೀನಿ. ಈಗ 9 ಆಯಿತು. ನೆಕ್ಸ್ಟ್ ಅಳಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಆಯಿತಾ. ಇದೊಂದು 10 ಆಯಿತು. 10 ಆಯಿತು. 10 ಆಯಿತಾ. ಪುನಃ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 10 ಆದಮೇಲೆ 10 ಅದಾದಮೇಲೆ ಪುನಃ ಬರ್ಕೋತೀನಿ ನೋಡಿ. 10 ಆಯಿತು. ಪುನಃ ಇದೊಂದು 11 ಆಯಿತು. ಇದು ಒಂದು ಟ್ರಯಾಂಗಲ್ ಆಯಿತು. 11 ಆಯಿತು. ಆಯಿತಾ. 11 ಆಯಿತು. ಇದೊಂದು ಟ್ರಯಾಂಗಲ್ಲು 11 ಆಯಿತು. ನೆಕ್ಸ್ಟ್ ನೋಡಿ ವಾಪಸ್ ಫಿಗರ್ ಬರ್ಕೋತಾ ಇದ್ದೀನಿ. ಹೆಂಗಿತ್ತಿದು 11 ಆಯಿತು. ಇದು ನೋಡಿ ಇದೊಂದು ಟ್ರಯಾಂಗಲ್ ಆಗುತ್ತಲ್ಲ. 11 ಆಯಿತು. 12 ಆಯಿತು. 12 ಆಯಿತಾ. ಎಲ್ಲ ನಂಬರ್ ಕೊಟ್ಟಿದ್ದಾನೆ. 9 ಅಂದರೆ 9, 10 ಅಂದರೆ 10, 12 ಅಂದರೆ 12 ಎಲ್ಲ ನಂಬರ್ ಕೊಟ್ಟಿದ್ದಾನೆ. ಯಾವುದೂ ಸರಿಯಲ್ಲ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ. ಇದು ಟ್ರಯಾಂಗಲ್ ಇದೊಂದು ಬಿಟ್ಬಿಟ್ರೆ ದೊಡ್ಡದು. ಈ ದೊಡ್ಡ ಟ್ರಯಾಂಗಲ್ ಇದೆಯಲ್ಲ ಇದನ್ನು ತಗೋಬೇಕು. ಆಯಿತಾ. ಟೋಟಲಾಗಿ ಎಷ್ಟಿದೆ 13 ಟ್ರಯಾಂಗಲ್ ಇದೆ. ಆಯಿತಾ. ಈ ಚಿತ್ರದಲ್ಲಿ ಟೋಟಲಾಗಿ 13 ಟ್ರಯಾಂಗಲ್ ಇದೆ. 13 ತ್ರಿಭುಜ. ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದಾನೆ ಅಂದರೆ ದ ಹೋಲ್ ನಂಬರ್ ವಿಚ್ ಇಸ್ ಎ ಮಲ್ಟಿಪಲ್ ಆಫ್ ಎವ್ರಿ ನಂಬರ್. ದ ಹೋಲ್ ನಂಬರ್ ವಿಚ್ ಇಸ್ ಎ ಮಲ್ಟಿಪಲ್ ಆಫ್ ಎವ್ರಿ ನಂಬರ್. ಕನ್ನಡದಲ್ಲಿ ಪ್ರತಿಯೊಂದು ಸಂಖ್ಯೆಯ ಜೊತೆ ಗುಣಿಸಬಹುದಾದ ಪೂರ್ಣ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಆಯಿತಾ. ಎ ಬಿ ಸಿ ಡಿ ಅದೇನು ಲೆಕ್ಕಕ್ಕಿಲ್ಲ ಬಿಡಿ, ಸೆಂಟೆನ್ಸ್ ಕೊಟ್ಟಿದ್ದಾನೆ. ಆಯಿತಾ. ನೋಡಿ ಹೋಲ್ ನಂಬರ್ ಅಂದರೆ ಯಾವ್ದು ಬರುತ್ತೆ 1 ಬರುತ್ತೆ. ಆಯಿತಾ. 1 ಎಲ್ಲ ಜೊತೆಲೂ ಮಲ್ಟಿಪ್ಲೈ ಮಾಡ್ಬೋದು. ಎಲ್ಲ ನಂಬರ್ ಜೊತೆಲೂ ಮಲ್ಟಿಪ್ಲೈ ಮಾಡ್ಬೋದು. ಆಯಿತಾ. ಎಲ್ಲ ನಂಬರ್ ಜೊತೆಲೂ ಒಂದನ್ನು ಮಲ್ಟಿಪ್ಲೈ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ. ಆಯಿತಾ. ದ ಹೋಲ್ ನಂಬರ್ ವಿಚ್ ಈಸ್ ಎ ಮಲ್ಟಿಪಲ್ ಆಫ್ ಎವ್ರಿ ನಂಬರ್. ಈ ನಂಬರ್ನ ಪ್ರತಿಯೊಂದು ನಂಬರ್ ಜೊತೆಲೂ ಮಲ್ಟಿಪ್ಲೈ ಮಾಡ್ಬೋದು. ಅದ್ರ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಆಯಿತಾ. ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೇಳಿದ್ದಾನೆ ಅಂದರೆ 36 ಮಿನಿಟ್ಸ್ ಅಂದರೆ 36 ನಿಮಿಷ ಅಂದರೆ ಒಂದು ದಿನದಲ್ಲಿ ಎಷ್ಟು % ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ. 36 ಮಿನಿಟ್ಸ್ ಅಥವಾ ಕನ್ನಡದಲ್ಲಿ 36 ನಿಮಿಷ ಅಂದರೆ ಒಂದು ದಿನದಲ್ಲಿ 36 ಮಿನಿಟ್ಸ್ ಅನ್ನೋದು ಎಷ್ಟು % ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ. ಫಸ್ಟ್ ಏನು ಮಾಡಿ ಒಂದು ದಿನ ಅಂದರೆ ಏನು ಅಂತ ಲೆಕ್ಕ ಹಾಕೊಳ್ಳಿ. ಒಂದು ದಿನ ಅಂದರೆ 24 ಗಂಟೆ. 24 ಗಂಟೆ. ಆಯಿತಾ. 24 ಗಂಟೆ ಅಂದರೆ 60 ನಿಮಿಷ. ಮಿನಿಟ್ ಕನ್ವರ್ಟ್ ಮಾಡಿ. ಮಿನಿಟ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ 1440 ಮಿನಿಟ್ಸ್ ಬರುತ್ತೆ. ಆಯಿತಾ. ಒಂದು ದಿನ ಅಂದರೆ 1440 ನಿಮಿಷ ಆಗುತ್ತೆ. ಆಯಿತಾ. ಈಗ ಲೆಕ್ಕ ಹಾಕಿ ಪರ್ಸೆಂಟೇಜು. 36 ನಿಮಿಷ ಅಂದರೆ ಒಂದು ದಿನದಲ್ಲಿ ಎಷ್ಟು % ಅಂತ ಕೇಳಿದ್ದಾನೆ. ಆಯಿತಾ. ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ 2.5% ಬರುತ್ತೆ. ಆಯಿತಾ. ಒಂದು ದಿನದಲ್ಲಿ 36 ನಿಮಿಷ ಅಂದರೆ 2.5% ಆಗುತ್ತೆ. ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೇಳಿದ್ದಾನೆ ಅಂದರೆ ನಂಬರ್ 70ಗೆ ಎಷ್ಟು ಫ್ಯಾಕ್ಟರ್ಸ್ ಇದೆ ಅಂತ ಕೇಳಿದ್ದಾನೆ. ಆಯಿತಾ. ನಂಬರ್ 70ಗೆ ಎಷ್ಟು ಫ್ಯಾಕ್ಟರ್ಸ್ ಇದೆ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ನಂಬರ್ 70ಕ್ಕೆ ಎಷ್ಟು ಅಪವರ್ತನಗಳು ಇವೆ ಅಂತ ಕೇಳಿದ್ದಾನೆ. ಆಯಿತಾ. ಇದರ ಅರ್ಥ ಸಿಂಪಲಾಗಿ ಹೇಳಬೇಕು ಅಂದರೆ 70 ನಂಬರು ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ. 70 ನಂಬರು ಯಾವ್ಯಾವ ನಂಬರಿಂದ ಭಾಗ ಆಗುತ್ತೆ ಅಂತ ಕೇಳಿದ್ದಾನೆ. ಎಷ್ಟು ನಂಬರಿಂದ ಭಾಗ ಆಗುತ್ತೆ ಅಂತ ಕೇಳಿದ್ದಾನೆ. ನೋಡಿ 70 1ರಿಂದ ಭಾಗ ಆಗುತ್ತಾ? 1ರಿಂದ ಭಾಗ ಆಗುತ್ತೆ.
70 ಲಾಸ್ಟಲ್ಲಿ 0 ಇಂದ 2ರಿಂದ ಭಾಗ ಆಗುತ್ತೆ ಆಯಿತಾ. 70 3ರಿಂದ ಭಾಗ ಆಗಲ್ಲ 3 4ರಿಂದ ಆಗಲ್ಲ 75 ಇಂದ ಭಾಗ ಆಗುತ್ತೆ ಆಯಿತಾ. ನೆಕ್ಸ್ಟು 76 ಇಂದ ಭಾಗ ಆಗಲ್ಲ 7 ಇಂದ ಭಾಗ ಆಗುತ್ತೆ ಆಯಿತಾ. ನೆಕ್ಸ್ಟು 70 8 ಇಂದ ಭಾಗ ಆಗಲ್ಲ 9 ಇಂದ ಆಗಲ್ಲ 10 ಇಂದ ಆಗುತ್ತೆ ಆಯಿತಾ. ನೆಕ್ಸ್ಟು 70 ಯಾವುದರಿಂದ ಭಾಗ ಆಗುತ್ತೆ, ನೆಕ್ಸ್ಟು 14 ಇಂದ ಭಾಗ ಆಗುತ್ತೆ 70 14 ಇಂದ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಬೇರೆ ಯಾವ ನಂಬರಿಂದ ಆಗಲ್ಲ 35 ಇಂದ ಭಾಗ ಆಗುತ್ತೆ, ಅದಾದಮೇಲೆ 70 ಇಂದ ಭಾಗ ಆಗುತ್ತೆ ಆಯಿತಾ. ಟೋಟಲಾಗಿ ಎಷ್ಟು ನಂಬರ್ ಇದೆ, 1 2 3 4 5 6 7 8 ನಂಬರ್ ಆಯಿತಾ. 70 ಅನ್ನೋದು ಟೋಟಲಾಗಿ 8 ನಂಬರಿಂದ ಭಾಗ ಆಗುತ್ತೆ. 70 ಆಸ್ 8 ಫ್ಯಾಕ್ಟರ್ಸ್ ಅಥವಾ 78 ಅಪವರ್ತನಗಳನ್ನು ಹೊಂದಿದೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ 42 162 ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ. 42 ಮತ್ತು 162 ಮಾಸಾಹ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಯಾವ ರೀತಿ ಮಾಡ್ತೀರಾ, ಫಸ್ಟ್ ಒಂದು ನಂಬರ್ 2 ಇಂದ ಟ್ರೈ ಮಾಡಿ ಆಯಿತಾ. 2 2s 2 1s ಆಯಿತಾ. 2 8s 2 1s ಆಯಿತಾ. ನೆಕ್ಸ್ಟು 2 ಇಂದ ಹೋಗಲ್ಲ 3 ಇಂದ ಟ್ರೈ ಮಾಡಿ. 3 6 18 3 7 21 ಆಯಿತಾ. 3 2 6 3 2 6 3 7 21 ಆಗುತ್ತೆ. ಆನ್ಸರ್ 17 27. ಇದು ಯಾವುದರಿಂದನೂ ಆಗಲ್ಲ, ಒಂದೇ ನಂಬರಿಂದ ಇವೆರಡು ಡಿವೈಡ್ ಆಗಲ್ಲ ಆಯಿತಾ. ಯಾವುದೇ ಒಂದು ನಂಬರಿಂದ ಇವೆರಡು ಡಿವೈಡ್ ಮಾಡಲು ಸಾಧ್ಯ ಇಲ್ಲ, ಆದ್ದರಿಂದ ಇವೆರಡು ಎಚ್ ಸಿ ಎಫ್ ಆಗುತ್ತೆ ಆಯಿತಾ. ಎಚ್ ಸಿ ಎಫ್ ಅಥವಾ ಮಾಸಾಹ 2 × 3 6 ಆಗುತ್ತೆ ಆಯಿತಾ. ಇದರ ಅರ್ಥ ಏನು ಗೊತ್ತಾ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ. ಒಂದೇ ಕಲ್ಲಿಂದ ಒಂದೇ ನಂಬರಿಂದ ಎರಡು ನಂಬರು ಡಿವೈಡ್ ಆದರೆ ಆಯಿತಾ, ಯಾವ್ದಾರ ಒಂದು ನಂಬರಿಂದ ಇವೆರಡು ನಂಬರು ಡಿವೈಡ್ ಆದರೆ ಅದನ್ನು ಮಾಸ ಅಂತ ಹೇಳ್ತೀವಿ ಆಯಿತಾ. ಇದು 2 ಇಂದನೂ ಆಗುತ್ತೆ 3 ಇಂದನೂ ಆಗುತ್ತೆ. ಇದು ಒಂದೇ ನಂಬರಿಂದ ಇವೆರಡು ನಂಬರು ಡಿವೈಡ್ ಆಗಲ್ಲ, ಆದ್ದರಿಂದ ಇದನ್ನು ಇಲ್ಲೂ ಸ್ಟಾಪ್ ಮಾಡಿ. 3 × 2 ಏನಾಗುತ್ತೆ 6. ಆನ್ಸರ್ ಏನಾಗುತ್ತೆ, ಆನ್ಸರ್ ಎ.